ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. ಮೊದಲಿಗೆ ಭಾನುವಾರ ಗ್ರಹಗಳ ಸ್ಥಿತಿ, ಅದಕ್ಕೂ ಮೊದಲು ಇರತಕ್ಕಂಥ ಒಂದು ತಿಥಿ ನಕ್ಷತ್ರ ಯೋಗ ಕರಣ ನೋಡೋಣ. ಭಾನುವಾರ 23 ಮಾರ್ಚ್ 2025 ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ವಾರ್ಯಾನ್ ಯೋಗ, ತೈತುಲ ಕರಣ. ಹಾಗೆಯೇ ಚತುರ್ಗ್ರಹಗಳ ಒಂದು ಸಂಗಮ ಮೀನರಾಶಿಯಲ್ಲಿ ಬುಧ ವಕ್ರ, ಶುಕ್ರ ವಕ್ರ, ಬುಧ ನೀಚ, ಶುಕ್ರ ಉಚ್ಚಂಗತ, ರಾಹು ಅಲ್ಲೇ ಇದ್ದಾನೆ, ಸೂರ್ಯ ಅಲ್ಲೇ ಇದ್ದಾನೆ. 3ನೇ ಮನೆಯಲ್ಲಿ ಆ ಒಂದು ಸೂರ್ಯನಿಂದ ವೃಷಭದಲ್ಲಿ ಗುರು ಇರ್ತಕ್ಕಂಥದ್ದು, ಕುಜ ಯಥಾ ಪ್ರಕಾರವಾಗಿ ಮಿಥುನದಲ್ಲಿರ್ತಕ್ಕಂಥದ್ದು, ಕೇತು ಕನ್ಯಾದಲ್ಲಿ ಕುಳಿತಿರ್ತಕ್ಕಂಥದ್ದು, ಶನಿ ಕುಂಭದಲ್ಲಿ ಕುಳಿತಿರ್ತಕ್ಕಂಥದ್ದು. ಇನ್ನು ಎಂದಿನಂತೆ ಈ ವಾರದ ಒಂದು ವಾರ ಭವಿಷ್ಯಕ್ಕೂ ಮೊದಲು ಒಂದು ಪುಟ್ಟ ಸಂಕಲ್ಪದೊಂದಿಗೆ ಆಗುತ್ತಿರುವ ಬದಲಾವಣೆಗಳು ಯಾವ ರೀತಿ ಇರ್ತವೆ. ಕಷ್ಟವನ್ನು ಅನುಭವಿಸದೆ ಬೇರೆಯವರ ಕಷ್ಟ ಅರ್ಥವಾಗುವುದಿಲ್ಲ. ನಮಗೆ ಇನ್ನೊಬ್ಬರ ಕಷ್ಟ ಅರ್ಥನೇ ಆಗೋದಿಲ್ಲ ಮಕ್ಕಳೇ. ನಮ್ಮ ಕಷ್ಟನೇ ದೊಡ್ಡದು, ನಾವೇ ಸರಿ. ನಿಜವೇ. ಏನು ಮಾಡೋಣ? ಆತ ನಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕು ಅಂತೇನಿಲ್ಲ. ಅವನಿಗೇನು ಬೇಕು? ತನ್ನ ಬೇಳೆ ಬೇಯ್ದ್ರೆ ಸಾಕು, ತನ್ನ ಕಾರ್ಯ ಆದರೆ ಸಾಕು, ತನ್ನ ಲಾಭ ಬಂದರೆ ಆಯಿತು, ತಾನು ಸುಖವಾಗಿದ್ರೆ ಸಾಕು. ಯಾರು ಎದುರುಗಡೆಯವ್ರು ಹಾಳಾದರೂ ಬೀಳಿಸ್ದೆ, ತಳ್ಳದೆ, ಮುಳುಗಿಸ್ದೆ, ಈ ಒಂದು ಕಲಿಯುಗಕ್ಕೆ ಇರತಕ್ಕಂಥ ಒಂದು ಶಾಪ ಇದು. ನನಗದೆಲ್ಲ ಗೊತ್ತಿಲ್ಲ, ನಾನು ಮಾತ್ರ ಚೆನ್ನಾಗಿರ್ಬೇಕು, ಎದುರುಗಡೆಯವನು ಏನಾದರೂ ಆಗೋಗ್ಲಿ. ಇಂಥದ್ದು ನಡೆಯುತ್ತೆ ಮಕ್ಕಳು. ಮರ್ಕಟ ಬುದ್ಧಿ. ನಮ್ಮ ಬುದ್ಧಿಯೇ ಮಂಗನ ಬುದ್ಧಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರತಕ್ಕಂಥ ಒಂದು ಬುದ್ಧಿ ಹಾರ್ತಲೇ ಇರುತ್ತೆ. ನಮಗೆ ಬೆಳಿಗ್ಗೆ ಎದ್ರೇನೆ ನಮ್ಮ ಮಿಡಲ್ ಕ್ಲಾಸ್ಗೆ ಏನು ಗೊತ್ತಾ, ಬೇಜಾರು ಮಾಡ್ಕೋಬೇಡಿ. ಒಂದು ಟೆನ್ಷನ್ ಇಲ್ಲ ಅಂದರೆ ನಮಗೆ ಅವತ್ತಿನ ದಿನ ಕಳಿಯಲ್ಲ. ನೆನ್ಪಿಟ್ಕೊಂಡು ನೋಡಿ, ಗಮನಿಸಿ ನೋಡಿ, ಎಷ್ಟು ಜನ ಕಮೆಂಟ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ. ಭಾನುವಾರದ ಸಂಚಿಕೆ ಅಲ್ವಾ, ಬೆಳಿಗ್ಗೆ ಎದ್ದು ಒಂದು ದೋಸೆ ಮಾಡೋದ, ಇಡ್ಲಿ ಮಾಡೋದ, ಉಪ್ಪಿಟ್ಟು ಮಾಡೋದ ಅನ್ನೋ ಒಂದು ಟೆನ್ಷನ್ ಇಲ್ಲ ಅಂದ್ರೆ ಮನೆ ಹೊಳತಿಗೆ ಆಗಲ್ಲ. ಇವತ್ತು ಭಾನುವಾರ ಬೆಳಿಗ್ಗೆ ಅಪ್ಪ ಎಬ್ಬರಿಸಿ ಬಟ್ಟೆ, ನಮ್ಮ ಕಾಲಕ್ಕೆ ಭಾನುವಾರ ಯಾಕಪ್ಪ ಬರುತ್ತೆ ಅನ್ನಿಸ್ತಿತ್ತು. ಅಪ್ಪಾಜಿ ಬಟ್ಟೆ ಹೋಗ್ಕೊಳ್ರು, ಸೈಕಲ್ ರೆಡಿ ಮಾಡ್ಕೊಳ್ರು, ಬುಕ್ಸ್ ಎತ್ತಿಟ್ಕೊಳ್ರು, ನೋಟ್ಸ್ ರೆಡಿ ಆಯ್ತ್ರ, ಇನ್ನೊಂದು ಮೈ ಉಜ್ಜಿ ಹಾಕಿ ಒಂದು ತೆಂಗಿನ ನಾರು ಶೀಗೆಕಾಯಿ ಹಾಕಿ ಉಜ್ಜಾಕ್ಬಿಡೋರು ಮೈಯೆಲ್ಲ. ಅಪ್ಪ ಒಳ್ಳೆ ಅಯ್ಯೋ ಯಾಕೆ ಹೇಳ್ತೀರ, ಗಡಗಡ. ಭಾನುವಾರ ಅಪ್ಪ ಇರ್ತಾರೆ ಅಂದ್ರೆ ಸಾಕು. ಅಯ್ಯೋ, ಭಾನುವಾರ ನಮಗೆ ಸೋಮವಾರದ ಶಿಕ್ಷೆ. ನಿಜ ಹೇಳ್ಬೇಕು ಅಂದ್ರೆ ಅಪ್ಪ ಅಷ್ಟು ಅದನ್ನೆತ್ಸಿ ಅದನ್ನ ಕ್ಲೀನ್ ಮಾಡಿಸಿ, ಇದೇನ್ರು ಹಂಗಿಟ್ಕೊಂಡಿದ್ದೀರಾ ಅನ್ನತಕ್ಕಂಥದ್ದು. ಸೌದೆ ತಗೊಂಡ್ಬರ್ಬೇಕಿತ್ತು ನಾವು ಹೋಗ್ಬಿಟ್ಟು. ನಮ್ಮ ಕಾಲದ ಆನಂದಗಳು ಬೇರೆ, ನಿಮ್ಮ ಕಾಲದ ಆನಂದ. ಬಟನ್ ಒತ್ತಿದ್ರೆ ಗೀಸರು, ಬಟನ್ ಒತ್ತಿದ್ರೆ ಶಾಂಪೂ, ಸೋಪು ಎಲ್ಲ ಇದೆ. ನಮ್ಮ ಕಾಲಕ್ಕೆ ಒಂದು ಬೇವಿನ ಕಡ್ಡಿ ಇಟ್ಕೊಂಡು, ಇಲ್ಲ ಒಂದು ಇಜ್ಜಿಲ್ ಜಜ್ಬಿಟ್ಟು ಅದಕ್ಕೊಂದು ಪುಡಿ ಉಪ್ಪು ಕಲ್ಲುಪ್ಪು ಹಿಂಗೆ ಕುಟ್ಬಿಟ್ಟು ಅದನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಶಿವಾರ್ಪಣ ಮಸ್ತು ಅಂತ ಹಾಕಿ ಅಲ್ಲಿ ಉಜ್ಕೊಂಡು ಒಂದು ಶಿಗೆಕಾಯಿ ಹಾಕಿ ಉಜ್ಜಿ, ಕಲ್ಲಲ್ಲಿ ಉಜ್ಜು, ನಾರಲ್ಲಿ ಉಜ್ಜು. ಈ ಒಂದು ಆನಂದ ನಮ್ಮ ಕಾಲಕ್ಕೆ. ಈಗಿನ ಕಾಲಕ್ಕೆ ಎಲ್ಲಿದೆ? ಕಷ್ಟ ಅನುಭವಿಸುವವನಿಗಷ್ಟೇ ಇನ್ನೊಬ್ಬರ ಕಷ್ಟ ಅರ್ಥ ಆಗತಕ್ಕಂಥದ್ದು. ನಿಜ ಹೇಳಬೇಕು ಅಂದ್ರೆ ಇವತ್ತು ತುಂಬಾ ಕಡಿಮೆ. ಹೇಗಾದ್ರೂ ಸರಿ ನಾನು ಬದುಕಬೇಕು, ಹೆಂಗಾದ್ರೂ ಸರಿ ನಾನು ಬದುಕಬೇಕು. ನೋಡಿ, ಇದಕ್ಕೊಂದು ಪುಟ್ಟ ಕತೆ ನಿಜ ಹೇಳ್ತೇನೆ. ಒಮ್ಮೆ ಏನಾಗುತ್ತೆ ಅಂದ್ರೆ, ಒಂದು ದೋಣಿ ನದಿ ದಾಟತಕ್ಕಂಥ ಒಂದು ಸಂದರ್ಭ. ಹಲವಾರು ಜನ ಆ ದೋಣಿಲಿ ಹತ್ಕೋತಾರೆ. ಅವ್ರವ್ರ ಸಮಸ್ಯೆ ದೊಡ್ಡದು. ನಮ್ಮ ಮಿಡಲ್ ಕ್ಲಾಸ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ದೋಸೆ ಆಯ್ತು ಅಂತ ಬಟ್ಟೆ ಹೋಗೋದ್ವಾ, ಸ್ಕೂಲಿಗೆ ರೆಡಿ ಮಾಡಿದ್ವಾ, ಆ ಟೆನ್ಷನ್ ಇಲ್ಲ ಅಂದ್ರೆ ಮಗು ಸ್ಕೂಲಿಗೆ ಕರೆಕ್ಟಾಗಿ ಸೇರಿದ್ನ, ಕಾಲೇಜ್ಗೆ ಹೋಗಿ ಸೇರಿದ್ನ, ಇನ್ನು ಶುರು ಕಾಲೇಜ್ ಫೀಸುಗಳು, ಸ್ಕೂಲ್ ಫೀಸುಗಳು, ಅದನ್ನು ಹೊಂದಿಸೋದಕ್ಕೆ ಆ ಚೀಟಿಗಳು, ಈ ಒಂದು ಲೋನುಗಳು,
ಇಲ್ಲಿ ನೋಡಿ ಆಲ್ರೆಡಿ ರಿಸರ್ವ್ ಬ್ಯಾಂಕ್, ನಾನು ಹೇಳ್ತಲೇ ಇದ್ದೆ, ಶುಕ್ರ ವಕ್ರ. ನೀವಿನ್ನು ಬ್ಯಾಂಕಲ್ಲಿ ಬಂಗಾರ ಅಡ ಇಡೋಕ್ಕಾಗಲ್ಲ, ಇಟ್ಟಿದ್ರು ಅದ್ರ ಮೇಲೆ ಟಾಪ್ ಅಪ್ ಲೋನ್ ಕೊಡಲ್ಲ, ಏನೇನೋ ತರ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ದುಡ್ಡು ರೊಟೇಟ್ ಆಗ್ತಿಲ್ಲ. ನಾ ಹೇಳ್ತಲೇ ಇದ್ದೆ, ಬಿರುಗಾಳಿಗಳು ಅಪ್ಪಳಿಸುತ್ತವೆ ಅಂತ. ಹೋಗಿ ಕೇಳಿ ನೋಡಿ ಬ್ಯಾಂಕ್ಗಳಲ್ಲಿ. ಇಲ್ಲ, ಏನು ಕಷ್ಟ. ಆಲ್ರೆಡಿ ಒಂದು 500 ಗ್ರಾಮ್ ಬಂಗಾರ ಇಟ್ಟಿದ್ರಿ, ಇಲ್ಲ ಒಂದು 50 ಗ್ರಾಮ್ ಬಂಗಾರ ಇಟ್ಬಿಟ್ಟು 1 ಲಕ್ಷನೋ 2 ಲಕ್ಷನೋ ಏನೋ ಲೋನ್ ತಗೊಂಡಿದ್ರಿ, ಇನ್ನೊಂದು ಲಕ್ಷ ತಗೊಳ್ಳೋಣ ಟಾಪ್ ಅಪ್ ಲೋನ್. ಇಲ್ಲ, ಇರೋ ದುಡ್ಡೇ ನಮ್ಗೆ ಫಸ್ಟ್ ಕೊಟ್ಬಿಡಪ್ಪ, ನಮ್ಮ ದುಡ್ಡು ಬೇರೆದಕ್ಕೆ, ಪರ್ಸನಲ್ ಲೋನು, ಬಿಸ್ನೆಸ್ ಲೋನು, ಪ್ರಾಪರ್ಟಿ ಲೋನು, ವೆಹಿಕಲ್ ಲೋನು ಏನೋ ರೊಟೇಟ್ ಮಾಡ್ಕೋತೀವಿ. ನೀನ್ ಬಂಗಾರ ಇಟ್ಬಿಟ್ಟು ದುಡ್ಡು ತಗೊಂಡೋದೆ ವರ್ಷಕ್ಕೊಮ್ಮೆ ಬಡ್ಡಿ ಕಟ್ತೀನಿ ಅಂದ್ರೆ ನಿನ್ ಕತೆ ಬೇಡ ಅಂತಿದ್ದಾರೆ. ಬುಧ ನೀಚ. ನಮಗೀಗ ಒಂಥರ ಬಿಸಿ ತುಪ್ಪ ನುಂಗೋ ಆಗಿಲ್ಲ, ಇರೋ ಆಗಿಲ್ಲ. ಇನ್ನು 2 ತಿಂಗಳಲ್ಲಿ, ಮಾರ್ಚ್ ಆಲ್ರೆಡಿ 23 ಈಗ, ಇನ್ನು 2 ತಿಂಗಳು, 1 ತಿಂಗಳಲ್ಲಿ ಹೇಗಪ್ಪ ನಿಭಾಯಿಸೋದು, ಯಾವ ತರ ನಿಭಾಯಿಸೋದು? ಕಾಲೇಜುಗಳವ್ರು ಬಿಡಲ್ಲ, ಅವರು ಫೀಸ್ಗಳು ಜಂಪ್ ಮಾಡಿದ್ದಾರೆ. ಬರೋ ಸಂಬಳ ಅಷ್ಟಕ್ಕಷ್ಟೇ, ಕಷ್ಟಪಟ್ಟು ವರ್ಷ ಪೂರ್ತಿ ಏನೋ ಒಂದಷ್ಟು ಎತ್ತಿಟ್ಟು ಇನ್ನೊಂದು ಮಾಡೋಣ, ಅಷ್ಟರಲ್ಲಿ ಇನ್ನೊಂದು ಮೆಡಿಕಲ್ ಎಮರ್ಜೆನ್ಸಿಯೋ ಇನ್ನೊಂದು ಪ್ರತಿ ವರ್ಷ ಬಾಡಿಗೆಗಳು ಜಂಪ್ ಆಗ್ತಿದೆ, ವಾಟರ್ ಬಿಲ್ ಜಂಪ್ ಆಗ್ತಿದೆ, ಕರೆಂಟ್ ಬಿಲ್ ಜಂಪ್ ಆಗ್ತಿದೆ, ಮೆಟ್ರೋ ಬಿಲ್ ಜಂಪ್ ಆಗ್ತಿದೆ, ಬಸ್ಸುಗಳು ಚಾರ್ಜಸ್ ಜಂಪ್ ಆಗ್ತಿದೆ. ನಮ್ಮ ಸ್ಯಾಲರಿಗಳು ಜಂಪ್ ಆಗೋದಂತೂ ಇಲ್ಲ, ನಮ್ಮ ಆದಾಯ ಜಂಪ್ ಆಗತಕ್ಕಂಥದ್ದಿಲ್ಲ, ಎಲ್ಲ ಜಾಸ್ತಿ ಆಗ್ತಿದೆ. ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಜಂಪು, ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ದ ಸ್ಯಾಲ್ರಿ ಜಂಪು, 7ನೇ ಆಯೋಗ 8ನೇ ಆಯೋಗ ಇದೆಲ್ಲ ಶಿಫಾರಸು ಅವೆಲ್ಲ ನಡೆಯುತ್ತೆ. ಸಾಮಾನ್ಯ ಎಷ್ಟು ಜನ ಗವರ್ಮೆಂಟ್ ಸೆಕ್ಟರ್ ಕೆಲಸ ಮಾಡ್ತಿದ್ದಾರೆ ಮಕ್ಕಳು? ಮಿಕ್ಕವರೆಲ್ಲ ಬೇರೆ ಬೇರೆ ಒಂದು ಕೆಲಸದ ವ್ಯವಸ್ಥೆ ಬದುಕು ಕಟ್ಟಿರೋದು. ಹೌದು ಅಲ್ವೋ ಹೇಳಿ? ಬೆಳಿಗ್ಗೆ ಇದ್ರೆ ನಮ್ಗೊಂದು ಟೆನ್ಷನ್ ಮಿಡಲ್ ಕ್ಲಾಸ್ಗೆ. ಭಾನುವಾರ ಬಂತು ಅಂದ್ರೆ ಶೂ ರೆಡಿ ಮಾಡ್ಕೋ, ಅರ್ದಿರೋ ಚಪ್ಪಲಿ ರೆಡಿ ಮಾಡ್ಕೋ, ಇನ್ನೊಂದು ಕರೆಂಟ್ ಬಿಲ್ ಕಟ್ಟಿದೀವ, ಅವನ್ ಬಂದ, ವಾಟರ್ ಬಿಲ್ ಕಟ್ಟಿಲ್ಲ, ಅವನು ಬಂದ. ಬೆಂಗಳೂರಲ್ಲಂತೂ ನೀರ್ ಇಲ್ವೇ ಇಲ್ಲ, ವಾಟರ್ ಟ್ಯಾಂಕರ್, ಅದ್ರ ಕತೆ ಕೇಳಲೇಬೇಡಿ. ಈ ಸಮರ್ ಸೀಸನ್ಗಂತೂ ಇದ್ದಿದ್ದು ಬ್ರಹ್ಮಾನಂದ ಆಗ್ಬಿಟ್ಟಿರುತ್ತೆ. ನಮಗೊಂದು ಟೆನ್ಷನ್ ಇಲ್ಲದೆ ಇಲ್ಲ ನೋಡಿ. ಈ ದೋಣಿನಲ್ಲಿ ಕುಳ್ತಿರೋರ್ಗೂ ಹಾಗೆ ಅವ್ರವ್ರ ಟೆನ್ಷನ್. ದಡ ಹೋಗಿ ಸೇರಿದ ತಕ್ಷಣ ಮಗಳದಂಗೆ, ಮಗನದ್ದಂಗೆ, ಮದುವೆದಂಗೆ, ಕೆಲ್ಸದಂಗೆ. ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಇರೋ ಕೆಲಸದಲ್ಲಿ ತೃಪ್ತಿ ಇಲ್ಲ, ಅಲ್ಲೊಂದು ಪ್ರಮೋಷನ್ ಇಲ್ಲ, ಅಲ್ಲೊಂದು ಇನ್ಕ್ರಿಮೆಂಟ್ ಇಲ್ಲ, ಇರೋ ಮನೆ ಚೇಂಜ್ ಮಾಡ್ಬೇಕಾ, ಮಗಳು ಮದುವೆ ಮಾಡ್ಬೇಕಾ, ಇರೋ ಮಗಳು ಮದುವೆ ಜೀವನ, ಇನ್ನೊಂದು ಏನೋ ಒಂದು ತಟ್ಟೆಯಲ್ಲಿ ಇಟ್ಕೊಂಡೇ ಇರ್ತೇವೆ. ನಾವು 3 ದಿನ ನೆಮ್ಮದಿಯಾಗಿ ಇದ್ದು ಬಿಟ್ಟರೆ ಮಿಡಲ್ ಕ್ಲಾಸು, ನೆನ್ಪಿಟ್ಕೊಳ್ಳಿ. ಇಲ್ಲದಿರೋನ್ಗೆ ಏನ್ ಗೊತ್ತಾ, ಬಿಡೋ, ಇದ್ರೆ ಒಂದೂರು, ಇಲ್ದಿದ್ರು ಒಂದೂರು ಅನ್ನತಕ್ಕಂಥದ್ದು ಅವನ್ ಬದುಕು ಕಟ್ಕೋತಾನೆ. ಇಲ್ಲ ಅಂದ್ರೆ ಒಂದ್ ಛತ್ರ, ಈ ಊರ್ ಛತ್ರ, ಆ ಊರ್ ಛತ್ರ, ಎಲ್ಲೋ ದೇವಸ್ಥಾನದಲ್ಲಿ ಒಂದಷ್ಟು ಪ್ರಸಾದ ಸಿಕ್ಕರೆ ಒಂದಷ್ಟು ಕೆಲಸ, ಇಲ್ಲ ಅಂದ್ರೆ ಇಲ್ಲ ಅನ್ನತಕ್ಕಂಥದ್ದು ಅವ್ರಿಗಿದೆ. ಧರ್ಮಛತ್ರ ಎಲ್ಲಿ ಬೇಕಾದ್ರೂ ಮಲಗ್ತಾರೆ, ನಾವ್ ಆಗುತ್ತೋ. ದೊಡ್ಡವ್ರ ಕತೆ ಬಿಟ್ಬಿಡಿ ಅಪ್ಪ, ಅವ್ರು ಶಿಪ್ಪು ಇಟ್ಕೊಂಡಿದ್ದಾರೆ, ಪ್ಲೇನು ಇಟ್ಕೊಂಡಿದ್ದಾರೆ, ಯಾವ ದೇಶಕ್ಕೆ ಬೇಕಾದ್ರೂ ಸುತ್ತಾರೆ, ಎಲ್ಲ ಇದೆ. ಅವ್ನ್ ಸಾಲ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಬೇಕಾದ್ರೂ ಬ್ಯಾಂಕ್ ಕೊಡುತ್ತೆ, ನಮ್ಮಂಥವ್ರು ಕೊಡೋದಿಲ್ಲ. ಹೆಚ್ಚು ಕಡಿಮೆ ಮೊನ್ನೆ ನಮ್ಮ ಫೈನಾನ್ಸ್ ಮಿನಿಸ್ಟ್ರೇ ಹೇಳಿರೋದು, 15 ಲಕ್ಷ ಕೋಟಿ ಮಾಫಿ ಮಾಡಿಬಿಟ್ಟಿದ್ದಾರೆ ಸಾಲ ತಗೊಂಡಿರೋರು. ದೊಡ್ಡವ್ರದ್ದು, ಸಣ್ಣವ್ರದಲ್ಲ. ಇದೆಲ್ಲ ನಡೆಯುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಕತೆ. ನೀವೇನಾದ್ರೂ ಒಂದು ಲೋನ್ಗೆ ಹೋಗಿ, ಎಷ್ಟು ಡಾಕ್ಯುಮೆಂಟ್ ಕೇಳ್ತಾನೆ. ಮುಖ್ಯವಾಗಿ ಸಿಬಿಲ್ ರಿಪೋರ್ಟಿಂಗ್ ಇರಬೇಕು, ನಿಮ್ಮ ಪ್ಯಾನ್ ಇರಬೇಕು, ನಿಮ್ಮ ಆಧಾರ್ ಕಾರ್ಡ್ ಇರಬೇಕು, ನಿಮ್ಗೊಂದು ಇನ್ಕಮ್ ಇರಬೇಕು, ಅದ್ರಲ್ಲಿ ಎಷ್ಟು ಉಳಿಸ್ತೀಯ ಅಂತ, ಅದ್ರ ಮೇಲೆ ಪ್ರಾಸೆಸಿಂಗ್ ಫೀ, ಇನ್ನೊಂದು ಲೀಗಲ್ ಫೀ, ಡಾಕ್ಯುಮೆಂಟೇಶನ್ ಫೀ, ವೆರಿಫಿಕೇಶನ್ ಫೀ, ಇದೆಲ್ಲ ಮಾಡಿ ಕಟ್ ಮಾಡಿ ಒಂದು 5 ಲಕ್ಷಕ್ಕೆ ನೀವು ಲೋನ್ ತಗೋತೀರಂದ್ರೆ ಒಂದು 15 ಲಕ್ಷದ ಸೊತ್ತು ಅಡ ಇಟ್ಟಿರ್ಬೇಕು. ಒಂದು ದಿನ ಲೇಟ್ ಆದ್ರೆ ಗೂಂಡಾಗಳು ಫೋನ್ ಮಾಡ್ತಾರೆ, ಅದು ಬೇರೆ ಏನೋ ನಡೀತಿದೆ, ನಿಮಗ್ ಗೊತ್ತಿಲ್ಲ. ರೈಟ್ ಆಫ್ ಮಾಡಿಕೊಂಡು ಕಲೆಕ್ಷನ್ ಏಜೆಂಟ್ಗಳಿಗೆ ಕೊಡ್ತಿದ್ದಾರೆ. ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಒಂದಷ್ಟು ಸೆಟಲ್ ಮಾಡ್ಬಿಡಿ, ನೀವೇನಾದ್ರೂ ಮಾಡ್ಕೊಳ್ಳಿ. ಇವತ್ತು ಗೊತ್ತಿದೆಯಾ, ಕ್ರೆಡಿಟ್ ಕಾರ್ಡ್ಗೆ ನೀವು ಎಷ್ಟಾದ್ರೂ ಇಂಟ್ರೆಸ್ಟ್ ಹಾಕೊಳ್ಳಿ. ಮೊದಲಾದ್ರೂ 36%, 40% ಇತ್ತು. 60-70% ಅಂದ್ರೆ ನೀವು 10,000 ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರೆ 6,000 ರೂಪಾಯಿವರೆಗೂ ಫೈನು ಡಮಾಲ್ ಡಿಮಿಲ್ ಅಂತ ಹಾಕ್ಬೋದು. ಲೇಟ್ ಫೀ ಅಂತೆ, ಚೆಕ್ ಬೌನ್ಸ್ ಚಾರ್ಜಸ್ ಅಂತೆ, 1 ಡೇ ಚಾರ್ಜಸ್ ಅಂತೆ, ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಂತೆ, ಪೆನಾಲ್ಟಿ ಅಂತೆ, ಅದರ್ ಚಾರ್ಜಸ್ ಅಂತೆ, ಏನೇನೋ ಆಗ್ತಾನೆ. ಏನ್ ಕೇಳಿದ್ರು ಅವನು ಅದೆಲ್ಲ ಗೊತ್ತಿಲ್ಲ ಇಡು ಅಂತಾನೆ. ಇದು ಎಲ್ಲಾ ಕಡೆಯೂ ಸುಂಟರ ಗಾಳಿಯೇ ನೋಡಿ. ಆ ದೋಣಿಲಿ ಹೋಗ್ತಿರೋನ್ಗೆ ಒಬ್ಬೊಬ್ಬರಿಗೂ ಒಂದೊಂದು ಟೆನ್ಷನ್. ಅದರಲ್ಲಿ ಒಬ್ಬ ಕೋತಿ ಇಟ್ಕೊಂಡು ಬಂದು ಹತ್ತಾನೆ. ಅವನ ಜೀವನ ಬಂದು ಆ ಕೋತಿ ಏನೋ ಡಾನ್ಸ್ ಮಾಡುತ್ತೆ, ಇನ್ನೊಂದು ಮಾಡುತ್ತೆ, ಅವನ ಜೀವನನೇ ಅದು ಕೋತಿನ ತೋರಿಸ್ಕೊಂಡು. ಅದಕ್ಕೂ
ಫಸ್ಟ್ ಟೈಮ್ ನೀರು, ದೋಣಿ, ಜನಗಳು, ಇಷ್ಟು ಜನ, ಅವನ ಪಾಡಕ್ಕೆ ದೂರ ಕಟ್ಟಾಕಿರ್ತಿದ್ದ. ಹತ್ತಿದ ತಕ್ಷಣ ಯಗಾದಿಗ. ಕೆಲವ್ರು ಹಂಗೆ, ನೀವು ಒಂಚೂರು ಅವರಿಗೆ ಜವಾಬ್ದಾರಿ ಕೊಟ್ಟು ನೋಡಿ, ಅಜೋಜೋಜೋಜೋಜೋಜೋ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ, ಕುಟುಂಬ ಬಿಟ್ಟು ಓಡೋಗ್ಬಿಡ್ತಾರೆ, ಜವಾಬ್ದಾರಿ ಬಿಟ್ಟು ಓಡೋಗ್ಬಿಡ್ತಾರೆ. ಹೌದು, ಒಂದೊಂದೇ ಅವನ ಕಷ್ಟ ದೊಡ್ಡದು. ಆನೆ ಬಾರ ಆನೆಗೆ, ಇಲಿ ಬಾರ ಇಲಿಗೆ ಅಂತ ಹೇಳ್ತಾರೆ. ನಿಜವೇ? ಇವನಿಗೆ 1000 ರೂಪಾಯಿ ಟೆನ್ಷನ್ನು, ಅವನಿಗೆ 10 ಲಕ್ಷ ಟೆನ್ಷನ್ನು. ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ ಮಕ್ಕಳೇ. ಈ ಕೋತಿಗೂ ಅದೇ, ಇದು ಸುಮ್ಮನೆ ಇರ್ಲಿಕ್ಕೆ ಆಗ್ತಿಲ್ಲ, ಇದಕ್ಕೆ ನೋಡ್ತಿದ್ದ, ಇದಕ್ಕೆ ಟೆನ್ಷನ್ ತಲೆಗೆ ಹತ್ತಿತು. ಕೆಲವ್ರು ಹಾಗೆ ಚೂರು ಟೆನ್ಷನ್ ಹತ್ಕೊಂತು ಅಂದ್ರೆ ಮನೇಲಿ ಬಂದು ರಂಪಾಟ ಮಾಡಾಕ್ಬಿಡ್ತಾರೆ. ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ, ಸ್ಕೂಲಲ್ಲಿ ಕರೆದು ಜಿಗ ಸರಿಯಾಗಿ ಮಾರ್ಕ್ಸ್ ತೆಗ್ದಿಲ್ಲ. ಇರ್ಲಿ ಮಕ್ಕಳು ಇಲ್ಲ, ಅಲ್ಲಿ ಹಾಕೊಂಡು ಏನೋ ಒಂದು ಕ್ಲಾಸು, ಇನ್ನೊಂದು ಮಾಸು, ಮನೆಗೆ ಯಜಮಾನ ಬರೋ ಅಷ್ಟರಲ್ಲಿ ರೌದ್ರಾವತಾರಂ, ರುದ್ರಾವತಾರಂ, ರೌದ್ರಿ ಅವತಾರಂ ಎಲ್ಲ ನಡೆಯುತ್ತೆ. ನೋಡಿ, ನೀನೇನ್ ಮಗಳಿಗೆ ಏನ್ ಕಲ್ಸಿಟ್ಟಿದ್ಯಾ? ಮಗ ನೋಡಿ ಏನ್ ಓದಿಟ್ಟಿದ್ದಾನೆ ಪಾಪ. ಮೊನ್ನೆ ಒಂದು ಮಗು ಹಾಗೆ ಫಸ್ಟ್ PUC ಕಮ್ಮಿ ಮಾರ್ಕ್ಸು, 1-2 ಸಬ್ಜೆಕ್ಟ್ ತೀರಾ ಕಮ್ಮಿ ಬಂದಿರ್ಬೋದು. ಇಲ್ಲಿ ಮಕ್ಕಳು ಹಾಗೆ 16, 17, 18 ಅಲ್ಲೊಂದು ಇರುತ್ತೆ, ಗೊತ್ತಿಲ್ಲ. ನಮ್ಮ ಮಗು ಬಂದು ಯಾವತ್ತಾದ್ರೂ ಯೋಚನೆ ಮಾಡಿ ಮಕ್ಕಳೇ, ಇದು ಒಂದನ್ನು ಯೋಚನೆ ಮಾಡಿಬಿಡಿ. ನಿಮ್ಮ ಗಂಡ ನಿಮಗ್ ನೋವು ಕೊಡ್ಬೇಕು ಅಂತ ಮದುವೆ ಆದ್ನ, ನಿಮಗ್ ಟಾರ್ಚರ್ ಕೊಡ್ಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಮದುವೆ ಆದನ. ಅವನ್ ಬೇರೆ ಏನೋ ಉದ್ದೇಶ ಆಯ್ತು, ಚೆನ್ನಾಗಿ ಬಾಳ್ಬೇಕು, ಬಟ್ ಸಮಥಿಂಗ್ ಅವನ ಎಕ್ಸ್ಪೆಕ್ಟೇಷನ್ ತರ ನಾವೆಲ್ಲ ಶುರು. ಇಲ್ಲ, ಆಕೆ ಆಗಿಲಿ ನಿಮಗೆ ವರದಕ್ಷಿಣೆ ಟಾರ್ಚರೋ, ವಧುದಕ್ಷಿಣೆ ಟಾರ್ಚರೋ, ಇನ್ನೊಂದು ಅಡಿಗೆ ಮಾಡೋಲ್ಲ, ಸಿಂಗಾರ ಮಾಡಲ್ಲ, ಶೃಂಗಾರ ಮಾಡಲ್ಲ, ಮನೆ ನೋಡ್ಕೊಳ್ಳಲ್ಲ, ಜವಾಬ್ದಾರಿ ನೋಡ್ಕೊಳ್ಳಲ್ಲ ಅಂತ ಪ್ಲಾನ್ ಮಾಡಿ ಆ ಮಗು ತಾಯಿ ಜೀವ ಮದುವೆ ಆಯ್ತಾ? ಇಲ್ಲ ಬೇರೆ ಏನೋ ಭಿನ್ನಾಭಿಪ್ರಾಯ ಬಂದು ತಟಸ್ಥ ಆಗ್ಬಿಟ್ರು. ತಗೋ, ನಾವು ಹೆಂಗ್ ನೋಡ್ತೀವಿ ಅಂದ್ರೆ ಪರಮಾತಿ ಪರಮ ಶತ್ರುಗಳಾಗಿ ನೋಡ್ಬಿಡ್ತಾರೆ. ಕುಳಿತು ಚರ್ಚೆ ಮಾಡೋದೇ ಇಲ್ಲ. ನಿನಗೇನ್ ಬೇಕು ಹೇಳು, ನಿನಗೆ ಹೇಗಿರ್ಬೇಕು ಹೇಳು, ಯಾವ ತರ ಇರ್ಬೇಕು ಹೇಳು, ನಿನಗೇನು ಉದ್ದೇಶ ಹೇಳು, ನಿನ್ನ ಕನಸೇನು? ಮಕ್ಕಳ ಜೊತೆ ಕುಳಿತುಕೊಂಡು ಮಾತಾಡಿದ್ದೀರಾ ಯಾವತ್ತಾದ್ರೂ? ಕಾಲೇಜ್ಗೆ ಹೋಗೋ ಮಕ್ಕಳು, ನಿನ್ನ ಕನಸೇನು, ನಿನ್ನ ಆಸೆ ಏನು, ನಿನ್ನ ಶಕ್ತಿ ಏನು? ಇಲ್ಲ, ನಾವು ಮೆಡಿಕಲ್ಗೆ ಹಾಕ್ಬಿಡ್ಬೇಕು, ಸೈನ್ಸ್ಗೆ ಹಾಕ್ಬಿಡ್ಬೇಕು, ಇಂಜಿನಿಯರಿಂಗ್ಗೆ ಹಾಕ್ಬಿಡ್ಬೇಕು. ಅವರ ಶಕ್ತಿ ಸಾಮರ್ಥ್ಯ ಅರ್ಥನೇ ಮಾಡ್ಕೊಂಡಿಲ್ಲ. ಅವರ ಶಕ್ತಿ ಸಾಮರ್ಥ್ಯ ಅರ್ಥ ಮಾಡ್ಕೊಂಡಿಲ್ಲ, ಈಗ ಹಾಕೊಂಡ್ರು. ಹೆಂಗು ನೋಡ್ತೀವಿ ಅಂದ್ರೆ ಮಹಾಶತ್ರುಗಳ ತರ ನೋಡ್ತೀವಿ. ಕಂಸಿ ಹೋಗ್ಬಿಡ್ತಾರೆ ಮಕ್ಕಳು. ಆತ್ಮಹತ್ಯೆ, ಡಿಪ್ರೆಷನ್, ಇನ್ನೊಂದು ಗಾಬರಿ, ಮನೆ ಬಿಟ್ಟು ಹೋಗೋದು. ಒಂದು ದಿನ ಕೂತ್ಕೊಂಡು ನಿನ್ಗೇನ್ ಬೇಕೋ ಸರಿ, ಓದಲ್ಲ, ಬೇರೆ ಏನು ಆಟಗಳಲ್ಲಿ ಸೇರ್ತೀಯ, ನಡಿ, ನಿನ್ ಶಕ್ತಿ ಬಾಹುಬಲಿ, ನಡಿ. ಸರಿ, ನೀನೊಂದು ಟೆಕ್ನಿಕಲಿ ಬಿಚ್ಚೋದು, ಜೋಡಿಸೋದು, ಈ ತರ ಒಂದು ಮೆಕ್ಯಾನಿಕಲ್, ಸರಿ, ಒಂದು ಪ್ಲಂಬಿಂಗೋ, ಒಂದು ಎಲೆಕ್ಟ್ರಿಕಲ್ ಜಾಬು, ಎಲೆಕ್ಟ್ರಾನಿಕ್ಸ್ ಜಾಬ್, ಯಾವುದಕ್ಕೂ ಕರ್ಕೊಂಡು ಜೊತೆಲಿ ಇಟ್ಕೊಂಡು ಅವನನ್ನ ಮಾನಸಿಕವಾಗಿ. ಇಲ್ಲ, ಎಲ್ಲರ ತರನೇ ನಮ್ಮ ಮಕ್ಕಳನ್ನ ನಾವು ಯಾಕೆ ಯೋಚನೆ ಮಾಡಬೇಕು? ಅವ್ರ ಯೋಚನೆಗೆ ತಕ್ಕಂಥದ್ದು ನಾವು ಯಾಕೆ ಯೋಚನೆ ಮಾಡಬಾರ್ದು? ಕಪಿ ಬುದ್ಧಿ ಎಲ್ಲೂ ಅದೇ ತರ ಆಗುತ್ತೆ ನೋಡಿ. ಕಪಿನ್ ಕರ್ಕೊಂಡು ಬಂದಿದ್ದಾರೆ, ಅದಕ್ಕೆ ತನ್ನ ಟೆನ್ಷನ್. ನಾವು ಮಾಡೋದು ಅದೇ ಕಪಿ ಬುದ್ಧಿ. ಯಜಮಾನ ದುಡಿಯೋಕ್ಕಾಗೋದು ಅವ್ನ ತಿಂಗಳಿಗೆ ಒಂದು 20,000ನೇ. ನಿಮ್ಮ ಎಕ್ಸ್ಪೆಕ್ಟೇಷನ್ 50,000 ಇದ್ರೆ ಎಲ್ಲಿಂದ ಆಗುತ್ತಪ್ಪ? ನಮ್ಮ ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸ್ಬೇಕು. ಎಷ್ಟೋ ಜನಕ್ಕೆ ನಾನು ಆಗಾಗ ಹೇಳ್ತಿರ್ತಾನೆ, ಅಯ್ಯೋ ಪೆದ್ದುಗುಂಡುಗಳ, ಪುಸ್ತಕ ಅದೇ, ಪಾಯಸ ಅದೇ, ಪಾತ್ರೆ ಬೇರೆ ಅಷ್ಟೇ. ಬೆಳ್ಳಿ ಪಾತ್ರೆ, ಬಂಗಾರದ ಪಾತ್ರೆ, ಡೈಮಂಡ್ ಪಾತ್ರೆ, ಪ್ಲಾಟಿನಂ ಪಾತ್ರೆ ಅವೆಲ್ಲ ಏನೂ ಇಲ್ಲ. ಎಷ್ಟೋ ಜನ ನೀವು ನಂಬಲ್ಲ, ಮನೇಲೇ ಕೂತು ಓದಿಸ್ತಾರೆ, ರೆಡಿ ಮಾಡ್ತಾರೆ. ಯಾಕೆ ಹಾಗಾದ್ರೆ ಸರ್ಕಾರಿ ಶಾಲೆನಲ್ಲಿ ಓದಿರೋ ಮಕ್ಕಳೆಲ್ಲ ದಡ್ರ? ಅದ್ರಲ್ಲಿ ಓದೋರು ಸಾಧನೆ ಮಾಡೇ ಇಲ್ಲವಾ? ತುಂಬಾ ಸಾಧಕರಾಗಿದ್ದಾರೆ. ನಾನು ನಿಮ್ಮ ಮುಂದ್ಗಡೆ ಉದಾಹರಣೆ, ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಅಂತ. ಒಂದು ಪುಟ್ಟ ಶಾಲೆ, ಕಾನ್ವೆಂಟ್ ಶಾಲೆ, ತುಂಬಾ ದೊಡ್ಡ ಫೀಸ್ಗಳು ಇರಲಿಲ್ಲ ಮಕ್ಕಳು. ನನ್ನ ಫೀಸ್ ಇವತ್ತಿಗೂ ನೆನಪಿದೆ, ವರ್ಷಕ್ಕೆ 20 ರೂಪಾಯಿ. ಅದನ್ನ ಕಟ್ಟೋಕ್ಕೂ ದುಡ್ಡು ಇರ್ಲಿಲ್ಲ, ವರ್ಷಕ್ಕೆ 20 ರೂಪಾಯಿ. ಅವ್ರು ಪುಸ್ತಕ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ. ಆ ಶಾಲೆ, ನನ್ನ ಜ್ಯೋತಿ ಶಾಲೆ ಇದೆಯಲ್ಲ, ಧರ್ಮದ ಶಾಲೆ, ಧರ್ಮವಂತರ ಶಾಲೆ ಅಷ್ಟೇ ಹೇಳಬಲ್ಲೆ. ಈ ಒಂದು ಕ್ರಿಶ್ಚಿಯನ್ ಶಾಲೆ ಆಗಿದ್ರು ಯಾವತ್ತು ನಮ್ಮನ್ನ ಬೇರೆ ಬೇರೆಯಾಗಿ ನೋಡಿದ್ದೇ ನಾವು ನೋಡಿದ್ವಿ. ಯಾವತ್ತು ನಮ್ಗೆ ಸ್ಟಿಕ್ಕರ್ ಇಡಬೇಡಿ, ಬೊಟ್ಟು ಇಡಬೇಡಿ, ವಿಭೂತಿ ಇಡಬೇಡಿ, ಟೋಪಿ ಹಾಕೊಂಡ್ಬರ್ಬೇಡಿ, ಇದೆಲ್ಲ ಇರ್ಲೇ ಇಲ್ಲ ನಮ್ಮ ಶಾಲೆನಲ್ಲಿ.
ನಾವು ಇವತ್ತಿಗೂ ಅಷ್ಟೇ ಇದೆ, ಧರ್ಮದ ಬಗ್ಗೆ ನಮ್ಮ ಗ್ರೂಪಲ್ಲಿ ಮಾತಾಡೋದೇ ಇಲ್ಲ. ಮೊನ್ನೆ ಕೂಡ ನಮ್ಮ ಗೆಳತಿ ಅಂತೋಣಿ ಮೇರಿ ಅಂತ, ಎಲ್ಲರೂ ವಿಶ್ವ, ಎಲ್ಲೂ ಅಲ್ಲೊಂದು ಧರ್ಮದ ಮಾತಿಲ್ಲ. ಅದಕ್ಕೇನೋ ನಾವು ನೆಮ್ಮದಿ ಆಗಿದ್ದೇವೆ ನಮ್ಮ ಗ್ರೂಪಲ್ಲಿ. ಇವತ್ತು ಬೇರೆ ಏನೋ ಆಗ್ಬಿಟ್ಟಿದೆ. ಮಕ್ಕಳು ನಿಜವಾಗ್ಲೂ ಹೇಳ್ತಾನೆ, ಆ ದೊಡ್ಡ ಶಾಲೆಯಲ್ಲಿ ಓದಿಸಿದ್ರೇನೆ ಅವೆಲ್ಲ ಇಲ್ಲ. ಮೊನ್ನೆ ನೋಡಿ ಒಂದು ಬ್ರೇಕಿಂಗ್ ನ್ಯೂಸ್, ತುಂಬಾ ದೊಡ್ಡ ಕಾಲೇಜು, ಒಂದು ಹೆಣ್ಮಗು ಎಲ್ಲರಿಗೂ ಉಪಕುಲಪತಿವರೆಗೂ ಮೇಲು ಫೋಟೋಸ್ ಹಾಕಿದ್ದಾಳೆ. ಹಾಸ್ಟೆಲ್ ಬರೀ ಬಾಟ್ಲುಗಳು, ಇನ್ನೂ ಸಿಗರೇಟ್ ಪ್ಯಾಕೆಟ್ಗಳು ಎಲ್ಲ ಇದಾವೆ. ಆ ಫೋಟೋಸ್ ನೋಡಿದೆ ಅಂದ್ರೆ ಗುಂಡಿಗೆ ಹೊಡೆದೋಗುತ್ತೆ. ಮಕ್ಕಳಲ್ಲ ತಪ್ಪು, ಅದು ಕೆಲವು ಇರ್ತಾರೆ ಪುಟ್ಟ ಮಕ್ಕಳು. ಅರೆ ಹೆಣ್ಣು ಮಗು ಹಾಕಿರೋದು, ಹೆಣ್ಣು ಮಕ್ಕಳ ಹಾಸ್ಟೆಲ್ ಇದು ನಡೀತಿರೋದು. ಕೆಲವರು ಇರ್ತಾರೆ ತುಂಬಾ ಓಪನ್ ಜಾಲಿ, ಅದು ಇದು ಅಂತ, ಅವ್ರ ಮನೇಲಿ ಅದು ನಡೆದಿರುತ್ತೆ. ಪಾರ್ಟಿ ಅಂತ ಹೇಳಿದ ತಕ್ಷಣ ಅವ್ರ ಕಣ್ ಮುಂದ್ಗಡೆ ಬರೋದು ಬಾಟ್ಲು, ಸಿಗರೇಟು, ಇನ್ನೊಂದು. ಮಕ್ಕಳಿಗೇನ್ ಗೊತ್ತು? ಮನೇಲಿ ಪಾರ್ಟಿ ಅಂತ ಹೇಳಿದ ಅಮ್ಮ ಅಪ್ಪ ಮಾಡೋ ಕೆಲಸ ಬರೀ ಬಾಟ್ಲುಗಳೇ. ನಮ್ಮ ಮನೆಗಳಲ್ಲಿ ಫಂಕ್ಷನ್ ಅಂತಿದ್ವಿ, ಅಲ್ಲೊಂದು ಹಬ್ಬ ಅಂತಿದ್ವಿ. ಅದಕ್ಕೆ ಗೊತ್ತಿತ್ತು ನಮ್ಮ ಹಿರಿಯರಿಗೆ, ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿ ತಿಂಗಳಿಗೆ 2 ಹಬ್ಬ, ಏಕಾದಶಿ ಹಬ್ಬ, ಶಿವರಾತ್ರಿ ಹಬ್ಬ, ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ, ಅಕ್ಷಯ ತೃತೀಯ ಹಬ್ಬ, ಗೌರಿ ಹಬ್ಬ, ಪರಶುರಾಮ ಜಯಂತಿ, ಗಣೇಶ ಹಬ್ಬ, ಶ್ರಾವಣ ಮಾಸದ ಹಬ್ಬ, ಮಾರಿ ಜಾತ್ರೆ, ಸಿದ್ಧಾರೂಢರ ಜಾತ್ರೆ, ಚಾಮುಂಡೇಶ್ವರಿ ಜಾತ್ರೆ, ಶಿವಯ್ಯನ ಜಾತ್ರೆ, ನಂಜನಗೂಡು ಜಾತ್ರೆ, ಮಾದೇಶ್ವರನ ಬೆಟ್ಟದ ಜಾತ್ರೆ, ಒಂದೇ 2 ಈ ಥರದ್ದು ಇಟ್ಟಿದ್ದ. ಅದಕ್ಕೆ ನಮ್ಮ ಧರ್ಮದಲ್ಲಿ ಈ ಥರ ಸೇರ್ಲಿ ಎಲ್ಲರೂ, ನಮ್ಮ ಧರ್ಮ, ನಮ್ಮ ಹಬ್ಬ, ನಮ್ಮ ಸಂಭ್ರಮ, ನಮ್ಮ ಸಂಕಲ್ಪ, ನಮ್ಮ ಖುಷಿ ಅನ್ನೋದನ್ನೆಲ್ಲ ಮಾಡಿಟ್ಟಿದ್ರು. ಇವತ್ತು ಪಾರ್ಟಿ ಅಂತಿದ್ದು ಅಲ್ಲಿಂದ ಬಂದಿರೋದು. ತಗೋ, ಮಕ್ಕಳಿಗೇನು ಗೊತ್ತು? ಪಾರ್ಟಿ ಅವರು ಅಂದ್ರೆ ನಾವು ಪಾರ್ಟಿಯ ಇದು ಆಗ್ತಿರೋದು. ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ಅಂತ ಮಾತಾಡ್ತಿರಲ್ವಾ, ಇದು ನಡೆಯೋದು. ಎಲ್ಲಾದ್ರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋ ಮಕ್ಕಳು ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಒಂದು ಪುಟದ ಕಾಂಪೌಂಡ್ ಆರೋಗಿ ಒಂದು ಪಿಕ್ಚರ್ ನೋಡಿ ಬರ್ತಾರೆ ಅಷ್ಟೇ, ಜಾಲಿ ಡೇಸ್ ತರ. ಗೊತ್ತಿಲ್ಲ, ಮಕ್ಕಳು ಹಾಗೆ ಅದೆಲ್ಲ ಇರಬೇಕು. ಅದನ್ನ ಕುಳಿತು ನಾವು ಮಾತ್ರ, ನಿನ್ಗೇನು ಇಷ್ಟ ಸರಿ, ವಾರಕ್ಕೊಮ್ಮೆ ನಾವೇ ಒಂದು ಪಿಕ್ಚರ್ ಹಾಕ್ಬಿಡೋಣ, ಮಕ್ಕಳ ಜೊತೆಲಿ ಕುಳಿತುಕೊಳ್ಳೋಣ, ಆಟ ಆಡೋಣ, ಮಾತಾಡೋಣ. ಅವನ ಮನಸ್ಥಿತಿ ಏನು, ಅವನಿಗೇನು ಬೇಕು, ಹೆಂಡತಿಗೆ ಏನು ಬೇಕು, ಗಂಡನ್ಗೇನು ಬೇಕು, ಮಕ್ಳಿಗೇನು ಬೇಕು, ನಿಮಗೇನು ಎಕ್ಸ್ಪೆಕ್ಟೇಷನ್ ಇದೆ, ನೀವೇನು ತಿಂತೀರಿ, ನೀವೇನು ಮಾಡಬೇಕು, ನನ್ನಿಂದ ಏನು ಬೇಕು, ಇದು ಯಾವ ಚರ್ಚೆಗಳೇ ಇಲ್ಲ ಮಕ್ಕಳೇ. ಮೊದಲಿನ ಹಾಗೆ ಹೊಂದ್ಕೊಳ್ಳೋದು ಇಲ್ಲ, ಕೇಳೋದು ಇಲ್ಲ. ಅವ್ರಿಗೇನು ಬೇಕು ಹಂಗಿರೋಣ ಇಲ್ಲ, ನಾವಿರೋದೇ ಹೀಗೆ. ಏನಾಗುತ್ತೆ, ದೋಣಿ ಮುಳುಗುತ್ತೆ. ಕೋತಿ ತಾನು ಕೇಳೋದಲ್ದೆ ವನಾನೆಲ್ಲ ಕೆಡಿಸ್ತು ಅಂತ ಇಡೀ ಕುಟುಂಬ ಚಿನ್ನಾಬೆಲ್ಲ ಆಗ್ತಿದೆ, ಸಮಾಜ ಕಲುಷಿತ ಆಗ್ತಿದೆ. ಒಬ್ಬೊಬ್ಬರು ಒಂದೊಂದು. ನಿನ್ನ ಟೆನ್ಷನ್ ನೀನ್ ಸೂಸೈಡ್ ಮಾಡ್ಕೊ, ನೀನ್ ಡಿಪ್ರೆಷನ್ ಜಾರು, ನೀನು ತಲೆ ಕೆಡ್ಸ್ಕೊಂಡಿದ್ಯಾ ಸರಿ, ಬಂದು ಹೆಂಡತಿ ಮಕ್ಳಿಗೆಲ್ಲ ಬುದ್ಧಿ ಕೆಡಿಸಿ ಅವ್ರಿಗೆಲ್ಲ ವಿಷ ಇಟ್ಟು ತಾನು ಸಾಯೋದು, ಎಲ್ಲ ಹತ್ಯೆ ಮಾಡ್ಬಿಡೋದು, ಒಂದು ಗುಂಪು ಕಟ್ಕೊಂಡು ಹೋಗ್ಬಿಟ್ಟು. ಈ ರೀತಿ ಸಮಾಜ ಕಲುಷಿತ ಆಗ್ತಿದೆ ಮಕ್ಕಳೇ. ಕೋತಿ ಮನಸ್ಸು ಮಾಡಿ ಇಟ್ಕೊಬಿಟ್ಟಿದ್ದೇವೆ, ತಾನು ಕೆಡುವುದಲ್ಲದೆ ಸುತ್ತಮುತ್ತ ಇರೋರ್ನೆಲ್ಲ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ? ಅದೆಷ್ಟು ದೊಡ್ಡ ಪ್ರಚೋದನೆ ಗೊತ್ತಾ ಸೂಸೈಡ್ ಅನ್ನತಕ್ಕಂಥದ್ದು. ಬೇರೆಯವ್ರಿಗೂ ಕೂಡ ಏನ್ ಅನ್ಸುತ್ತೆ ಅಂದ್ರೆ, ಇನ್ನು ದಿಕ್ಕೇ ಇಲ್ಲ, ಸತ್ತೋಗ್ಬಿಡೋಣ. ತಾನು ಹೋಗೋದಲ್ದೆ ಎಲ್ಲಾರ್ಗೂ ವಿಷ ಇಟ್ಟುಬಿಟ್ಟು, ಎಲ್ಲಾರ್ಗೂ ಉರುಳಾಕ್ಬಿಟ್ಟು ಏನೇನೋ ಮಾಡ್ತಿದ್ದಾರೆ ನೋಡಿ. ಮೊನ್ನೆ ಕೂಡ ಯಾವುದೋ ಒಂದು ಆಶ್ರಮ ಸಂಸ್ಥೆ ವಿಷ ಹಾಕ್ಬಿಟ್ಟಿದ್ದಾರೆ ಅಂತಪ್ಪ ಊಟದಲ್ಲಿ, ಮಕ್ಕಳು ಊಟದಲ್ಲಿ. ಎಂತ ಪರಮ ಕಿರಾತಕರಿರ್ಬೇಕು. 100ಕ್ಕೂ ಮೇಲ್ಪಟ್ಟ ಮಕ್ಕಳು ಅಸ್ವಸ್ಥರು, 2 ಮಕ್ಕಳು ಹೋಗ್ಬಿಟ್ಟಿದ್ದಾರೆ. ಇನ್ನು ಎಲ್ಲಿಗೆ ಬರ್ತಿದೆ, ಇನ್ನು ಏನ್ ಪ್ರಚೋದನೆ, ಭಯ ಆಗುತ್ತೆ. ನಮ್ಮ ಮಕ್ಕಳ ಜೊತೆ ನಾವು ಕುಳಿತುಕೊಂಡು ಮಾತಾಡ್ತಾನೆ ಇಲ್ಲ. ಮಕ್ಕಳಲ್ಲಿ ಏನಾಗ್ತಿದೆ, ಏನ್ ಬದಲಾವಣೆ ಆಗ್ತಿದೆ, ಅವನಿಗೆ ಆ ಪರಿಸರ ಹೊಂದಾಣಿಕೆ ಆಗ್ತಿದ್ಯಾ ಇಲ್ಲ. ದೊಡ್ಡ ಶಾಲೆ, ಅವನು ಗಲ್ಲಿನಲ್ಲಿ ಗೋಲಿ ಆಡ್ತಿಲ್ಲ, ತಗೊಂಡೋಗ್ಬಿಟ್ಟು ಡಿಲ್ಲಿನಲ್ಲಿ ಕುಂದರ್ಸ್ದ ಹಾಗೆ, ಸಡನ್ ಆಗಿ ಡಿಲ್ಲಿ ಪ್ಲೇನ್ ಹತ್ತಿಸ್ದಾಗೆ. ಅವ್ನ್ ಪಕ್ಕದ ಗಲ್ಲಿಗೆ ಹೋಗಿಲ್ಲ ನಮ್ಮ ಮಗು, ನೋಡೇ ಇಲ್ಲ, 4 ಜನದ ಜೊತೆ ಬೆರೆಸಿಲ್ಲ, ನಾವು ಆಡ್ಸಿಲ್ಲ, ತಿನ್ಸಿಲ್ಲ, ಕುಣ್ಸಿಲ್ಲ, ನೋಡಿಲ್ಲ, ಎದುರಿಸಿಲ್ಲ, ಅವನ ಜೊತೆ ಹೋಗಿಲ್ಲ, ಆಡೇ ಇಲ್ಲ, ಮಾತಾಡ್ಸಿಲ್ಲ, ಹೋಗ್ಲಿ ನಾವಂತೂ ಹೋಗ್ಲಿಲ್ಲ. ಅಂತ ಒಂದು ಸಮಾನ ಮನಸ್ಕರ ಜೊತೆ ನಮ್ಮ ಮಗ ಹೀಗಿದ್ದಾನೆ, ಸೆನ್ಸಿಟಿವ್, ನಮ್ಮ ಮಗನಲ್ಲಿ ಬೆರೀಲಿಕ್ಕೆ ಕಷ್ಟ ಆಗ್ತಿದೆ, ನಮ್ಮ ಮಗನಲ್ಲಿ ಈ ಥರದ್ದು, ನಮ್ಮ ಮಗಳಲ್ಲಿ ಈ ಥರದ್ದು ಇಲ್ಲ. ನಮ್ಮ ಧರ್ಮ ಪತ್ನಿಯಲ್ಲಿ ಒಂದು ಶಕ್ತಿ ಇದೆ, ಆಕೆನ ಒಂದು ಒಳ್ಳೆ ಯೋಗ ಸಂಸ್ಥೆ, ಒಳ್ಳೆ ಒಂದು ಕ್ಲಬ್, ತುಂಬಾ ಒಂದು ಎಜುಕೇಟೆಡ್ ಕ್ಲಬ್ ಇದೆ, ಬರಹಗಾರರ ಕ್ಲಬ್ ಇದೆ, ಕವಿತೆಗಳನ್ನ ಬರೆಯತಕ್ಕಂಥ ಒಂದು ಕ್ಲಬ್ ಇದೆ,
ಡಾನ್ಸ್ ಮಾಡಿಸ್ತಕ್ಕಂಥ ಒಂದು ಕ್ಲಬ್ ಇದೆ, ಅಂಥದಕ್ಕೆ ಸೇರಿಸೋಣ ನಮ್ಮ ಪುಟ್ಟ ತಾಯಿಯನ್ನ. ಆಕೆಗೂ ಆಸೆಗಳಿರುತ್ತಲ್ವ, ಬರೀ ಬೆಳಿಗ್ಗೆ ಎದ್ದು ಅಡುಗೆ ಮಾಡು ಅದು ಮಾಡು. ಅವಳು ಏನಾಗ್ಬಿಟ್ಟಿರ್ತಾಳೆ, ಕೊರ್ಗಿ ಅವಳ ಮುಖ ನಮ್ಮ ನೋಡ್ಕೋಬೇಕು. ಗುಣ ಅರಿಯದವನು ಗಂಡನಾಗಲಾರ ಅಂತ ಹೇಳ್ತಾರೆ. ನನ್ನ ಹೆಂಡತಿಲಿ ಇಂಥದ್ದೊಂದು ಗುಣ ಇದೆ, ಇಂಥದ್ದೊಂದು ಶಕ್ತಿ ಇದೆ, ಇಂಥದ್ದೊಂದು ಸಾಮರ್ಥ್ಯ ಇದೆ. ಆರೆ ಹೋಗಮ್ಮ ನೀನು, ನಾನು ಬಂದು 1 hour ಮಕ್ಕಳನ್ನ ನಾನು ಪಿಕಪ್ ಮಾಡ್ತೇನೆ, ನೀನು ಹೋಗ್ಬಾ. ಇಲ್ಲ ಮಕ್ಕಳ ಜೊತೆಲೆ ಟ್ಯೂಷನ್ ಜೊತೆಲಿ ಹೋಗ್ಬಿಟ್ಟು, ಇಲ್ಲ ನೀನೇ ಒಂದು ಟ್ಯೂಷನ್ ಸ್ಟಾರ್ಟ್ ಮಾಡು ಮಕ್ಕಳ ಜೊತೆಲಿ. ಬೇರೆ ಯಾಕೋ ತುಂಬಾ ಭಾರ ಇಟ್ಕೋಬಿಟ್ಟಿದೀಯ. ಇಲ್ಲ ಮಾತಾಡೇ ಇಲ್ಲ, ಆಸ್ ಇಫ್ ಅವ್ರನ್ನ ಜೈಲು ಬಂದಿಕಾನೆ. ನೀನಿರೋದೆ ತಂದಾಕೋಕೆ, ನಾನಿರೋದೆ ಮಾಡಾಕೋಕೆ, ನಾನಿರೋದೆ ಉಂಡಡಿ ಗುಂಡನಾಗಿರೋಕೆ. ಈ ಥರದ್ದು ಆಗ್ಬಿಟ್ಟಿದೆ ಸಮಾಜ. ನೋಡಿ, ಈ ಕೋತಿಯೂ ಹಾಗೆ ದೋಣಿ ಹತ್ತಿಸ್ಕೋತಾರೆ, ಸುಮ್ಮನೆ ಇರೋಲ್ಲ. ಅಲ್ಲಿಂದ ಲಾರಿ ನದಿಲಿ ಹೋಗ್ತಾ ಇದೆ, ದೋಣಿ ಹೆಂಗಾಗುತ್ತೆ ಅಂದ್ರೆ 1-2-3 ಪ್ರಾಣ ಕುತ್ತಿಗೆಗೆ ಬಂದಂಗೆ ಆಗುತ್ತೆ. ಈಜು ಬರೋಲ್ಲ ಅವ್ರಿಗೆ. ನೋಡಿ, ನಮ್ಮ ಮನೆಗಳಲ್ಲಿ ಹಿಂಗಾಗುತ್ತೆ. ಕೆಲವರು ಏನೋ ಒಂದು ನಷ್ಟ, ಏನೋ ಒಂದು ಬಾಧೆ ಬಂದು ದಗ ಏನಾಗುತ್ತೆ ಹೇಳಿ ಗಾಬರಿ ಪಟ್ಬಿಡ್ತಾರೆ. ನಾವು ಏನೋ ಆಗ್ಬಿಡ್ತು, ನೀನು ಬೇಕಿತ್ತ ಮಾಡಿದ್ದು, ನಿನ್ನ ಮಗ ನೋಡಿ ಹಿಂಗೆ ಫೇಲ್ ಆಗ್ಬಿಟ್ಟ, ಏನು ನಾವು ದೊಡ್ಡ IAS IPS ದೊಡ್ಡದು ಕಟ್ಟೆ ಹಾಕ್ಬಿಟ್ಟಿದ್ದಾವೆ. ನಾವು ದೇಶ ಆಳ್ಬಿಟ್ಟಿದ್ದೇವೆ, 1000 ಜನಕ್ಕೆ ಅನ್ನ ಹಾಕ್ತಿದ್ದಾವೆ, 1000 ಜನಕ್ಕೆ ನೆರಳು ಕೊಟ್ಬಿಟ್ಟಿದ್ದೇವೆ. ಏನು ನಾವು ದೊಡ್ಡ ಲೆಜೆಂಡ್ಸು. ನಾವು ಲೆಜೆಂಡ್ ಮಕ್ಕಳೇ ನಾರ್ಮಲ್ ಆಗಿ ಬದುಕ್ತಿಲ್ಲ. ಅಲ್ಲಿ ಶಾರುಖ್ ಖಾನ್ ಮಗ ಎಲ್ಲಿದ್ದಾನೆ ಅವನ ಹೆಸರು ಕೂಡ ಗೊತ್ತಿಲ್ಲ ಯಾರಿಗೂ. ಅಭಿಷೇಕ್ ಬಚ್ಚನ್ ಎಲ್ಲಿದ್ದಾನೆ ಗೊತ್ತಿಲ್ಲ. ಗವಾಸ್ಕರ್ ಮಗ ಎಲ್ಲಿದ್ದಾನೆ ಗೊತ್ತಿಲ್ಲ. ಇದೆಲ್ಲ ನೋಡಿದ್ದೀರಾ? ಇದೆಲ್ಲ ತಿಳ್ಕೊಳ್ಳೋದೆ ಏನೋ 10 ಜನಕ್ಕೆ ನೀವು ಪರಿಚಯ ಇಲ್ಲ. ತಕ ಏನೋ ಮಾಡಬಾರ್ದು ಮಾಡಿಬಿಟ್ಟು ಏನೋ ಆಗಿ ಅವತ್ತೇ ಕೂತ್ಕೊಂಡು ಮಾತಾಡಿದ್ದ ಅಂದ್ರೆ ಅವತ್ತೇ ನಮ್ಮ ಮಕ್ಕಳ ಹತ್ರ ಮಾನ ಹೋಗೋ ಸಂದರ್ಭ ಆಗ್ತಿರ್ಲಿಲ್ವಾ? ಸರಿ ಆಯ್ತು, ಅದೇ ಆಗ್ಬೇಕಾ? ಆಯ್ತು ಹೋಗಮ್ಮ, ನಿನ್ನ ಆಯ್ಕೆ, ಬರ್ತೀವಿ ನಾವು ಒಂದು ಆಶೀರ್ವಾದ. ಡನ್. ಮಾನನೂ ಕಳೀತಿರ್ಲಿಲ್ಲ, ಗುಣನೂ ಕಳೀತಿರ್ಲಿಲ್ಲ. ಮನೆಯ ಜವಾಬ್ದಾರಿ ತಗೊಳ್ಳೋ, ಒಂದೊಂದೇ ನಾನು ಎತ್ಕೋತೀನಿ, ತಗೊಳ್ಳೋ, ನಾನೊಂದು ಹಂಚ್ಕೊಳ್ಳೋಣ, ನೀನೊಂದು ಹಂಚ್ಕೊಳ್ಳೋಣ, ನೀನು ಅಮ್ಮನ ನೋಡ್ಕೊಳ್ಳೋ, ನನ್ನ ಮಕ್ಕಳನ್ನ ನೋಡ್ಕೋತೀನಿ. ಈ ರೀತಿ ಮಾತಾಡ್ಲೇ ಇಲ್ಲ ಮಕ್ಕಳ ಜೊತೆ, ಮನಸ್ಸು ಬಿಚ್ಚಿ. ಎಲ್ಲಾಗಿದೆ ಆ ಕೋತಿ ಮಾಡ್ತಿದ್ರೆ ಅದಕ್ಕೆ ಪಿತ್ತ ನೆತ್ತಿಗೆ ಇರ್ಬಿಟ್ಟಿದೆ. ಬಿಡ್ತಿರೋ ಗರ್ರ ಅಂತ ಇದೆ, ಗರ್ರ ಅಂತಿದೆ. ಎಲ್ರಿಗೂ ಗಾಬರಿ, ಯಾರನ್ನ ಕಚ್ಚಿಬಿಡುತ್ತೋ. ದುಮ್ಕು ಆಗಿಲ್ಲ, ಇರೋ ಆಗಿಲ್ಲ, ಬದುಕು ಅವ್ರವ್ರಿಗೊಂದೊಂದು ಆಸೆಗಳಿದೆಯಲ್ಲಪ್ಪ. ಏನ್ ಮಾಡೋದು, ಸ್ತಂಭಿಸ್ತಿದ್ದಾರೆ. ಅವನ್ ಕೋತಿ ಕರ್ಕೊಂಡು ಬಂದವನ್ ಕತೆ ಅಂತೂ ಯಾಕೆ ಹೇಳ್ತಾರೆ? ಎಲ್ರು ಅವ್ನು ಹಾಕೊಂಡ್ ಚಚ್ಚಣ್ಣ ಅವನ ಹತ್ರಕ್ಕೆ ಹೋದ್ರು ಎಗರೋಗ್ ಬರುತ್ತೆ. ಇದು ಏನಿದಪ್ಪ ಅಂತ ಸೈಲೆಂಟಾಗಿ ಒಬ್ಬ ಆಚಾರ್ಯ ಕೂತಿದ್ದ. ಎಲ್ರು ನೋಡ್ತಿದ್ರೆ ಏನ್ ಮಾಡೋದು ಗೊತ್ತಿಲ್ಲ. ದುಮ್ಕೋಣ್ವಾ, ಇರೋಣ, ದೋಣಿ ಮುಳುಗ್ಬಿಡೋ ಸ್ಥಿತಿ. ಹಂಗ ದೋಣಿ ಆಡ್ತಿದೆ. ಇದು ಹಾರೋ ರೀತಿಗೆ ಜನ ಗಾಬರಿಗೆ. ದೋಣಿನಲ್ಲಿ ಹಿಂಗೆ ಅಯ್ಯಪ್ಪ. ದೋಣಿಗೆ ಒಂದು ಹದ ಇರುತ್ತೆ, ಒಂದು ಕುಟುಂಬನೂ ಹಾಗೆ ಹೀಗೆ ಹೋಗ್ತಿರ್ಬೇಕು. ಸಡನ್ ಮೇಲೆ ಕತ್ತು, ಸಡನ್ ಇಳಿ ಅಂದ್ರೆ ಏನಾಗುತ್ತೆ ಮನುಷ್ಯನ್ಗೆ? BP ಶುಗರ್ಗಳು ಬ್ಲಾಸ್ಟ್ ಆಗಿ ಸ್ಪಾಟ್ ಔಟು, ಹತ್ಯೆ, ಆತ್ಮಹತ್ಯೆ. ಅದೊಂದು ರೀತಿ ಹತ್ಯೆ. ನೀರಲ್ಲಿ ಬಿದ್ಬಿಟ್ರೆ, ಇನ್ನು ದೋಣಿ ನಡೆಸ್ತಿರೋನೆ ದುಮುಕ್ ಬಿಟ್ರೆ ಕತೆ ಏನೋ? ದೋಣಿ ಕತೆ ಏನೋ? ದೋಣಿಲಿ ಕೂತಿರೋರು ನಮ್ಮೆಲ್ಲರ ಕತೆ ಏನೋ? ಈ ಕೋತಿ ಮಾಡ್ತಿರೋ ಮಂಗಾಟ ಬುದ್ಧಿಗೆ ನೋಡೋಷ್ಟು ನೋಡ್ದೆ ಆ ಕೋತಿನ ಕುತ್ತಿಗೆ ಹಿಡ್ಕೊಂಡು ಟಬಕ್ಕಂತೈತೆ, ಆ ಚೈನ್ ಎಳ್ದು ನದಿಗೆ ಎತ್ಪಿಸಾಕ್ಬಿಟ್ಟು ನೀವು ಸುಮ್ನಿರಿ ಅಂತ ಹೇಳ. ಅದು ಅಯ್ಯಪ್ಪ ಅಂತ ಬಡ್ಕೊಂತೈತೆ. ಅಂದ ಅವನು ಕೋತಿನ ಕರ್ಕೊಂಬಂದವನು. ಅಯ್ಯ ಸುಮ್ನಿರೋ 1 ನಿಮಿಷ ಅಂದ. 4 ಸಲ ಹಿಂಗೆ ಅಂದಿದ್ದೆ, ಅದಕ್ಕೆ ಈಜು ಬರ್ತಿಲ್ಲ. ಹಾಕದ್ನಲ್ವಾ, ಅಮ್ಮಮ್ಮ ಅಯ್ಯಪ್ಪ ಅಂಪಪ್ಪ ಅಂತ. ಇನ್ನೊಬ್ರು ಕಷ್ಟ ತಿಳ್ಕೊಳ್ಳೋದೆ, ಇನ್ನೊಬ್ರು ಕಷ್ಟದ ಬಗ್ಗೆ ಮಾತಾಡೋದು, ಕಷ್ಟದ ಬಗ್ಗೆ ನೋವು ಕೊಡೋದು, ಬಾಧೆ ಕೊಡೋದು ಖಂಡಿತ ಸಾಧ್ಯವೇ ಇಲ್ಲ. ಇನ್ನೊಬ್ರ ಕಷ್ಟ ಅನುಭವಿಸದೆ ಬೇರೆಯವ್ರ ಕಷ್ಟ ಅರ್ಥವಾಗುವುದಿಲ್ಲ. ನಮ್ಗೆ ಅರ್ಥ ಆಗ್ಬೇಕದು. ಬಂದು ಹಾಕಿ ಪ್ರೆಷರ್ ಹಾಕಿ, ಕೆಲವು ಟೀಚರ್ಗಳು ಹಾಗೆ ಅಡ್ಮಿಷನ್ ಮಾಡ್ಕೊಳ್ಳೋದಷ್ಟೇ, ಫೀಸ್ ಬಂದ್ರೆ ಸಾಕು, ಲಕ್ಷ ಪಿಕ್ತಾರೆ. ಆ ಮಗುವಿನಲ್ಲಿ ಏನ್ ಕೊರತೆ ಇದೆ? ವಾಟ್ ಇಸ್ ದಟ್? ಓಕೆ, ಸೈನ್ಸ್ ಅಲ್ಲಿ ಇಲ್ಲ, ಫಸ್ಟ್ PUC, ಸರಿ ಒಂದು ಕಾಮರ್ಸ್ಗೆ ಹಾಕೋಣ. ಇಲ್ಲ, ನಿನ್ ಮಗ ಉದ್ಧಾರಕನೇ ಆಗೋಲ್ಲ ಅಂತ ಆ ಮಗುನಪ್ಪ ಮಕ್ಕಳಪ್ಪ ಏನು ಮಾಡಬಾರ್ದು. ಇವತ್ತು ಏನು ಎಲ್ರಿಗೂ ಗವರ್ನರ್ ಪೋಸ್ಟು, ರಾಷ್ಟ್ರಪತಿ ಪೋಸ್ಟು, ಪ್ರಧಾನ ಮಂತ್ರಿ ಪೋಸ್ಟು ಇರೋದೇ 900 ಚಿಲ್ಲರೆ. ಅಲ್ಲಿ UPSC ಎಷ್ಟು ಜನ IAS IPS IRS IFS ಇದೆಲ್ಲ ಮಾಡಿಬಿಡ್ತೀರಿ ನೋಡೋಣ. ಎಷ್ಟು ಗೌರ್ಮೆಂಟ್ ಜಾಬ್ಸ್ ಕ್ರಿಯೇಟ್ ಆಗ್ಬಿಟ್ಟಿದೆ, ಎಷ್ಟು ದೊಡ್ಡ ಅಧಿಕಾರಿಗಳ ಪೋಸ್ಟ್ಗಳು ಕ್ರಿಯೇಟ್ ಮಾಡಿಬಿಟ್ಟಿದೆ. ಇವೆಲ್ಲ ಇಲ್ಲ. ಮಕ್ಕಳಲ್ಲಿ ಎಷ್ಟು
ಎಷ್ಟು ಒಂದು ನಿರಾಶಾದಾಯಕ ಬುದ್ಧಿಯನ್ನು ತುಂಬಿಸ್ತಾರೆ ಅಂದ್ರೆ ತಂದೆ ತಾಯಿಗಳು ಆಗಿದ್ದಾರೆ. ನೀನು ಉದ್ಧಾರಕ ಆಗಲ್ಲ, ನೀನ್ ಇಷ್ಟೇ, ನಿನ್ನ ಗಂಡ ಇಷ್ಟೇ ಕಣೆ, ಊರ್ ಮೇಯ್ತವನೆ ಕಣೆ, ಅವನ್ ತರ 20,000 ಹಾಕೊಳ್ಳೋ ನಿನಗ ಬಳೆಗಾಗಲ್ಲ. ನನ್ನ ಅಜ್ಜ ಅಂದಿದ್ದ ಮಕ್ಕಳೇ, ನೀವು ನಂಬೋಲ್ಲ. గాజులోడు సంపాదించింది గాజులోని పెళ్ళాంకి గాజులు తెచ్చే కాయనంట ಅಂತ ಹೇಳ್ಬಿಟ್ಟು ತೆಲುಗಿನಲ್ಲಿ ಒಂಥರ ಗಾದೆ ತರ. ಅಂದ್ರೆ ಬಳೆ ಮಾರ ಅವನ ಸಂಪಾದನೆ ಅವನ ಹೆಂಡತಿ ಕೈಗೆ ಹಾಕೊಳ್ಳೋ ಬಳೆಗೂ ಸಾಕಾಗ್ಲಿಲ್ಲ ಅನ್ನೋ ರೀತಿನಲ್ಲಿ ಹಬ್ಬ ಅಂದ್ರೆ ಅದಕ್ಕಷ್ಟೇ ಆಯ್ತು. ಹೊಟ್ಟೆಗೆ ಊಟ ಇಲ್ಲ, ಜುಟ್ಟಿಗೆ ಮಲಗೆ ಇಲ್ಲ, ಇವನು ಮಾಡ್ತಾನೆ ಅಂತ ಹಿಂಗನ್ನೋರು ಅಜ್ಜ. ಅಮ್ಮ ಕಣ್ಣಲ್ಲಿ ನೀರು ಹಾಕೋರು. ಏನಪ್ಪ ಯಾವಾಗ್ಲೂ ಹಿಂಗಂತೀಯ, ಅವನೇನೋ ಮಾಡ್ತಾವನೆ, ಹೋಗ್ತಾವನೆ, ಓದ್ಕೊಂಡು ಮನೆ ನೋಡು, ಅವನ್ ತರದ್ 17.5 ಅಷ್ಟರಲ್ಲೇ ಆಯ್ತು. ಅವತ್ ನಾನು ಎದ್ದೋಗ್ಬಿಟ್ಟಿದ್ರೆ ನೀವು ನಿಮ್ 17.5 ಬೇಡ, ನನ್ನ ಪಾಡಿಗೆ ನಾನು ಎಲ್ಲೋ ಹೋಟೆಲ್ ಮೇಕನ ಛತ್ತರ್ ಮೇ ಸೋನ ಅಂತ ಆಘಾತ ತಡಿಲಾರ್ದ 3 ಬಾರಿ ಎದ್ದೋಗ್ಬಿಟ್ಟಿದ್ದೆ ಮನೆ ಬಿಟ್ಟು. ನೀವು ಬೇಡ, ನಿಮ್ ಇದು ಬೇಡ, ಎಷ್ಟು ತಂದ್ರು ಈ ಮನೆ ತೂತ್ ಮಡಿಕೆನೆ ಅಂತ ಹೇಳ್ಬಿಟ್ಟು. ಏನೋ ಗೊತ್ತಿಲ್ಲ, ನನ್ನವ್ವ ಕೈ ಹಿಡ್ಕೊಂತು. 3ನೇ ಬಾರಿ ಇಲ್ಲ, ನಾನು ಬಂದು ಬಿಡೋ, ನನ್ನ ಜೊತೆಗೆ ಎದ್ದು ಬಿಡೋ ಅಂತ ಬಂದಿದ್ದಕ್ಕೆ ಇವತ್ತು ನಿಮ್ ಜೊತೆಲಿ ಇದ್ದೇನೆ ಮಕ್ಳು. ಇಲ್ಲ ಅಂದ್ರೆ ನಾನು ಯಾರ ಕೈಗೂ ಸಿಗದ ವ್ಯಕ್ತಿ. ಹೌದು, ಅಂತ ಆಸೆಗಳು ಇಲ್ಲ, ಆಗ್ಲೂ ಇಲ್ಲ, ಈಗಲೂ ಇಲ್ಲ. ಏನೋ ಬದುಕು ಈಜಿದಷ್ಟು ಕರ್ಕೊಂಡು ಹೋದ ಹಾಗೆ ದಾರಿ ಅಂತ ಎಲ್ಲೋ ಇಲ್ಲಿ ತಂದು ನಿಲ್ಸಿಟ್ಟಿದೆ. ಭಗವಂತನ ಅನುಗ್ರಹ ನನಗೆ ಗೊತ್ತಿಲ್ಲ, ನಿಮ್ ಸೇವೆ ಮಾಡೋಷ್ಟು ಒಂದಷ್ಟು ಶಕ್ತಿ ಕೊಟ್ಟಿದೆ. ಇದೇ ಆಗೋದು. ಕೆಲವು ಕುಟುಂಬಗಳಲ್ಲಿ ಈ ತರದ್ ಮಾಡ್ಬಿಡ್ತಾರೆ. ನೀನ್ ತಂದಿದ್ದಿಷ್ಟೇ, ನಿನ್ ಯೋಗ್ಯತೆ ಎಷ್ಟೇ, ನೀನ್ ಮಾಡಿದ್ದೆಷ್ಟೇ, ನೀನು ಉದ್ಧಾರಕ ಆಗಲ್ಲ, ನೀನೇನು ಆ ಕಷ್ಟ ಅರ್ಥ ಆಗದೆ ಅವ್ರು ಏನೋ ಮಾಡ್ತಿದ್ದಾನೆ ಮಗ, ಅವನೇನೋ ಒಂದು IT ಮಾಡ್ಕೊಂಡ್ಬಿಟ್ಟವನೆ, ಅವನ್ಗೇನ್ ಗೊತ್ತು ಈ ತರ. ನೀವು ಅವತ್ತು ವಿಚಾರಿಸಿದ್ರ ಇಂಜಿನಿಯರಿಂಗ್ ಓದ್ಸೋಕ್ ಮೊದ್ಲು ಬೇರೆ ಏನಿದೆ, ಬೇರೆ ಅದು ತತ್ಸಮಾನ 4 ಲಕ್ಷ 5 ಲಕ್ಷ 10 ಲಕ್ಷ ಫೀಸ್ಗಳು ಕೊಟ್ಟು ಸಾಲ ಸೋಲ ಮಾಡಿ ಓದಿಸಿದ್ರೆ ನಿಜ. ಅವನ ಮಟ್ಟಕ್ಕೆ ಪಾಪ ಓದು ಪಾಸ್ ಆಗ್ಬ. ಕೆಲ್ಸಗಳು 20,000 ಸಂಬಳ ಇಲ್ಲ. ಇಟ್ ಇಸ್ ಮಾಸ್ ಲೇ ಆಫ್ ನಡೀತಿದೆ. ಕಡಿಮೆ ಅಂದ್ರೂ 1.5 ಲಕ್ಷ ಜನ IT ಎಂಪ್ಲಾಯೀಸ್ ಅನ್ನ ಈ 2024 ತೆಗೆದಿದ್ದಾರೆ ಅಂತ ಡೇಟಾನೇ ಹೇಳ್ತಿದೆ. ಇನ್ನಿಲ್ಲ, ಇಂಜಿನಿಯರಿಂಗ್ ಓದಿರೋರಿಗೆ ಉದ್ಯೋಗಗಳಿಲ್ಲ ಅನ್ನತಕ್ಕಂಥ ಮೊದಲೇ ಡಮಾಲ್ ಡಿಮಿಲಲ್ಲಿ ಕುತ್ಕೊಂಡು ಪಾಪ ಮಕ್ಕಳೇನೋ ಓದ್ತಿದ್ದಾರೆ. ಇದು ಸಿಗುತ್ತಾ, ನಮ್ಗೆ ಇನ್ನೊಂದೇನೋ ಆಗುತ್ತಾ, ಅದ್ರಲ್ಲಿ ಬೇರೆ ಈಗ ಒಂದು ಡೇಟಾ ಸೈನ್ಸ್ ಅಂತೆ, ಕೋಡಿಂಗ್ ಅಂತೆ, ಇವ್ರು ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ ಇನ್ನೊಂದು ಏನು ಬಂದು ಕೂತಿರುತ್ತೋ ಈ ತರದ್ದು ಬೀಟಾ ಸೈನ್ಸ್ ಬರುತ್ತೆ ಅಷ್ಟೇ. ಝೀಟಾ, ಬೀಟಾ, ಗೀಟಾ ಇವುಗಳು ಬಂದು ಕೂತ್ಕೊಳ್ತಕ್ಕಂಥದ್ದು ಆಗುತ್ತೆ. ಆ ಮಟ್ಟಕ್ಕೆ ನೀವು ನಂಬೋಲ್ಲ, ಅಮೇರಿಕದಲ್ಲಿ ಮಾನವ, ನೀವು ನಂಬೋಲ್ಲ, ಎಗ್ಸ್, ಹೆಣ್ಣು ಮಕ್ಕಳ ಮೊಟ್ಟೆ ಪ್ರತಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದು ಬಿಡಿ, ಗಂಡಸರ ವೀರ್ಯಾಣುವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನಿಮಗ್ ಬೇಕಾಗಿರೋ ಪ್ರತಿರೂಪದ ಎಲ್ತಿ ಇಂಥ ವ್ಯಕ್ತಿ ಅನ್ನೋದೇನೇನೋ ಕೇಳ್ತಿದ್ವಲ್ಲ, ಅಂತ ವೀರ್ಯಾಣುವನ್ನು ಪ್ರತಿ ಸೃಷ್ಟಿ ದ ಸೈನ್ಸ್ ಹ್ಯಾಸ್ ರೆವಲ್ಯೂಷನೈಸ್ಡ್. ಕೃತಕ ವೀರ್ಯಾಣು ಸೃಷ್ಟಿ. ಮಕ್ಕಳಿನ್ನಿಲ್ಲ, ವೀರ್ಯಾಣುವೇ ಇಲ್ಲ, ಸುಮ್ಮನೆ ಟುಸ್ಸು ಪಟಾಕಿ ಆಗ್ತಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ವಿಜ್ಞಾನಿಗಳು ಅದನ್ನು ಕಂಡುಹಿಡಿದಿದ್ದಾರೆ. ಹೆಣ್ಮಕ್ಳಲ್ಲಿ ಮೊಟ್ಟೆನೇ ಇಲ್ಲ, ಇನ್ನೆಲ್ಲಿ ಮಕ್ಕಳಾಗೋದು? ಸರಿಯಾದ ಮೊಟ್ಟೆ ಬರ್ತಿಲ್ಲ, ಹೆಲ್ತಿ ಮೊಟ್ಟೆ ಇಲ್ಲ. ಅದ್ರ ಹೆಸರಿನಲ್ಲಿ ಈ IVF ಸೆಂಟರ್ಗಳು ನಾಯಿ ಕೊಡೆಗಳ ತರ ಹಬ್ಬ ಬಿಟ್ಟು ವಿ ಆರ್ ನಂಬರ್ ಒನ್ ಬನ್ನಿ, ಒಂದು 4-5 ಲಕ್ಷ ಕಟ್ಟಿಸ್ಕೊ, ಮಗು ಆಗ್ಲಿಲ್ಲ, ಫೇಲ್ಯೂರ್ ಆಯ್ತು, ಒಂದು ಕಾರಣ ಕೊಡ್ತಾರೆ. ನೋ, ದಿಸ್ ವಾಸ್, ದಟ್ ವಾಸ್, ಇಷ್ಟೇ. ನಾನು ಎಷ್ಟು ಕೇಸುಗಳು ನೋಡ್ತೇನೆ ಗೊತ್ತಾ? ಬಂದಿದ ತಕ್ಷಣ ಹೇಳ್ತೇನೆ, ನನ್ನ ಜಾತಕದಲ್ಲಿ ಪುತ್ರ ದೋಷವಿದೆ ಮಗು, ಒಂದು ಮಿಸ್ಕ್ಯಾರೇಜ್ ಎಲ್ಲ ಈ ತರ ಆಗುತ್ತೆ, ಜಾಗೃತಿ ಅಂತ ಆಲ್ರೆಡಿ ಆಗಿದೆ, ಒಂದು IVF ಸೆಂಟರ್ಗೆ ಹೋಗಿ ಎಲ್ಲ ಆದ್ಮೇಲೆ ಬಂದು ಹೊಸ ಕತೆ ಇನ್ನೊಂದು ಹೇಳ್ತಿದ್ದಾರೆ. ಅದನ್ನ ಚೆಕ್ಕೇ ಮಾಡಿಲ್ಲ ಗುರುಗಳೇ ಅವರು. ನೋಡಿ, ಇವತ್ತು ಎಲ್ಲವೂ ಲಾಭದ ಉದ್ದೇಶಗಳು ಹಾಗೆ ಬಿಟ್ಟಿದ್ದಾರೆ ಅಷ್ಟೇ. ನೋಡಿ, ಈ ಕೋತಿಯನ್ನ ತೆಗೆದು ಅಲ್ಲಿ ಹಾಕ್ತಾನೆ, ಅದು ಅಯ್ಯಯ್ಯಪ್ಪ ಅನ್ನುತ್ತೆ. ಇನ್ನೇನು ಮುಳುಗುತ್ತೆ ಅನ್ನೋವಾಗ ಎಳ್ದೆತ್ತಿ ಒಂದು ಮೂಲೆಗೆ ಹಾಕ್ತಾನೆ ಆ ಆಚಾರ್ಯ. ಎಲ್ರಿಗೂ ಆಚಾರ್ಯನ ಮೇಲೆ ಕೋಪ, ಅಯ್ಯೋ ಪಾಪ ಅಂತ. ಆದ್ರೆ ಸ್ವಲ್ಪ ಅರ್ಥ ಮಾಡ್ಕೋತಾರೆ, ಇದು ಮಾಡಿದ ಕೆಲ್ಸಕ್ಕೆ ಎಲ್ರ ಜೀವಕ್ಕೂ ಕೂತು ತಂದಿಟ್ಟು ಬಿಟ್ಟಿತ್ತು. ಒಂದು ಆತ್ಮಹತ್ಯೆ ಸ್ಟ್ರೈಟು, ಮೇಲಕ್ಕೆ ನೀರಲ್ಲಿ ತೇಲ್ಬೇಕಿತ್ತು, ಮುಳುಗ್ಬೇಕಿತ್ತು, ತೇಲೋ ಮಾತೆಲ್ಲಿ. ದೋಣಿ ಅವನ್ ಧುಮುಕ್ ಬಿಟ್ಟಿದ್ದ ಅಂದ್ರೆ ಕತೆ ಮುಗುಚಾಕೋತಿತ್ತು. ಅಂತ ಕೆಲಸ ತಕ್ಕ ಮಾಡಿಟ್ಟಿತ್ತು. ಬಾಯಿ ಮುಚ್ಕೊಂಡು ಕೂತಿದೆ ಮೂಲೆಯಲ್ಲಿ. ಎಲ್ರಿಗೂ ಆಶ್ಚರ್ಯ, ಏನು ಮಾತಾಡ್ತಿಲ್ಲ, ಗಡ 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 ಗಡ. ನನಗೇನೋ ಮಾಡ್ಬಿಡ್ತಾರೆ. ಇಷ್ಟೊತ್ತು ನೀನ್ ಮಾಡಿದ ಕೆಲಸ
ಆಗ ಆಚಾರ್ಯರು ಹೇಳ್ತಾರೆ, ಇಷ್ಟೊತ್ತು ಅದು ಮಾಡಿದ ಕೆಲಸ ಎಲ್ರ ಜೀವಕ್ಕೂ ಕೂತಿಟ್ಟಿತ್ತು. ಯಾವಾಗ ತನ್ನ ಜೀವಕ್ಕೆ ಕೂತು ಬಂತು ಬಾಯಿ ಮುಚ್ಕೊಂಡು ಕೂತಿದೆ ನೋಡಿ. ತನಗೆ ಕಷ್ಟ ಅಂತ ಅಂದಾಗ ಬಾಯಿ ಮುಚ್ಕೊಂಡು ಕೂತಿದೆ, ಹೆಂಗಾರ್ತಿತ್ತು ನೋಡಿ ಅಂತ. ಜೀವನ ಹಾಗೆ ಮಕ್ಕಳೇ. ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಆ ಥರ ಹಾರಿಸುತ್ತೋ ಒಂದೊಂದು ಸಮಯ. ಏನೋ ಆಗ್ಬಿಡ್ತು, ಇನ್ನೇನೋ ಆಗ್ಬಿಡ್ತು. ಸಣ್ಣ ಸಣ್ಣ ವಿಚಾರಕ್ಕೆ ಹತ್ತೆ, ಗಾಡಿ ಪಾರ್ಕಿಂಗ್ ಹತ್ರ ಹತ್ತೆ, ಗಾಡಿ ಸಿಗ್ನಲ್ ಜಂಪ್ ಆದ್ರೆ ಹತ್ತೆ, 10 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಹತ್ತೆ. ಏನು ಬೇಕಾದರೂ ಮಾಡತಕ್ಕಂಥದ್ದು ಮಾಡುತ್ತಾರೆ. ಇದು ಆಗ್ತಿರೋದು ಮನುಷ್ಯ ಕಪಿಬುದ್ಧಿ. ಹಾರ್ಬಿಡೋದು, ಜಿಗಿದ್ ಬಿಡೋದು, ಉನ್ಮಾದಕ್ಕೆ, ಉದ್ರೇಕಕ್ಕೆ, ಉನ್ಮತ್ತತೆಗೆ, ಕ್ರೋಧಕ್ಕೆ, ವಿಪರೀತ ಆಶಾ ಆಂದೋಲನಗಳಿಗೆ ಒಳಗಾಗುತ್ತಿದ್ದಾನೆ. ವೆರಿ ಕೇರ್ಫುಲ್. ಕಪಿಯ ಹಾಗೆ ನಮ್ಮ ಕಷ್ಟ ಇನ್ನೊಬ್ಬರು ಕಷ್ಟ ಕೊಡಬಾರ್ದು ಮಕ್ಕಳೇ. ನಮ್ಮ ಭಾರ ಇನ್ನೊಬ್ಬರಿಗೆ 10 ಜನಕ್ಕೆ ಬಾಧೆ ಕೊಡಬಾರ್ದು. ಆಗ್ಬಿಟ್ಟಿದೆ ನೀಚುವೆ. ಅದರಿಂದ ಹೊರಗಡೆ ಬರೋದು ಹೇಗೆ? ಇಲ್ಲ ಅಟ್ಲೀಸ್ಟ್ ಅದನ್ನ ಇರೋದನ್ನ ನಿಲ್ಲಿಸ್ಕೊಳ್ಳೋದು ಹೇಗೆ? ನಿನ್ನಿಂದ ಆಯ್ತು, ನಿನ್ನ ಕಾಲ್ಗುಣದಿಂದ ಆಯ್ತು. ತುಂಬಾ ಜನ ಅದೊಂದು ಬೇರೆ ಮಾತು. ಬರೋದು ಬಂದೆ ಮುಳುಗಿಸ್ಬಿಟ್ಟೆ. ಆ ಮಗು ಹೇಳ್ತಾನೆ, ನೀನು ಹೋಗಿ ಡ್ರೀಮ್ 11 ಆಡು, IPL ಬಂದಿದೆ, ಶುರು ಆಯ್ತು, ಆಡು. 3 ಕೋಟಿವರೆಗೂ ಪ್ರೈಸ್ ಇದೆಯಂತೆ, 5 ಕೋಟಿವರೆಗೂ ಪ್ರೈಸ್ ಇದೆಯಂತೆ, ಮೇಕ್ ಯುವರ್ ಟೀಮ್ ಅಂತೆ. ಇವ್ರ ಮನೆ ಬಂಗಾರ ಆಗೋಗ ಏನು ಅಂತ ಯೋಚನೆ ಮಾಡ್ಕೋತಿರುವೆ. 1 ಕೋಟಿ ಜನ 100 ರೂಪಾಯಿ ಕಟ್ತಾರೆ ಅಂತ ಹೇಳಿದ್ರೆ ಒಂದ್ ದಿನಕ್ಕೆ 100 ಕೋಟಿ, ತಿಂಗಳಿಗೆ 3,000 ಕೋಟಿ, 36,000 ಕೋಟಿ. ಆ ಥರದ್ದು 100 ಅಪ್ಲಿಕೇಶನ್ಗಳಿದಾವೆ ಮಕ್ಕಳೇ. 100 ಅಪ್ಲಿಕೇಶನ್, ಟಾಪ್ 10 ಅಪ್ಲಿಕೇಶನ್ಗಳು ಕಡಿಮೆ ಅಂದರು 4 ಲಕ್ಷ ಕೋಟಿ ದುಡ್ಡು ಎತ್ತಾರೆ. 4 ಲಕ್ಷ ಕೋಟಿಯ ಟರ್ನ್ ಓವರ್ ಮಾಡ್ತಾರೆ. ಇಲ್ಲ ಕಪಿ ಬುದ್ಧಿ ಕೊಟ್ಟು ಬಿಟ್ರಿ ಸಾಲ, ದುಮ್ಕು, ಇನ್ನೊಬ್ರು ದುಡ್ಡು, ಹೆಂಡತಿ ಮಾಂಗಲ್ಯ, ಮಗಳು ಮಾಂಗಲ್ಯ ಎಲ್ಲ ತಗೊಂಡೋಗಿ, ಅಕ್ಕನದ್ದು, ಹೆಂಡತಿದು, ಗಂಡಂದು, ಬ್ಯಾಂಕಲ್ಲಿ ಇಟ್ಟಿರೋ ಡೆಪಾಸಿಟ್ ಸಮೇತ ದುಡ್ಡು ತಗೊಂಡೋಗ್ಬಿಟ್ಟು ಬ್ಯಾಂಕ್ ಮ್ಯಾನೇಜರು ಹೋಗಿ ಬೆಟ್ಟಿಂಗ್ ಆಡಿಟ್ಟಿದ್ದಾನೆ, ಜೂಜಾಡಿಟ್ಟಿದ್ದಾನೆ. ಇಂಥ ಕಥೆಗಳು. ಕಪಿ ಬುದ್ಧಿ ತಾನು ಮುಳುಗೋದಲ್ದೆ ತಾನು ಆರೋ ರಭಸಕ್ಕೆ, ತನ್ನ ಇದಕ್ಕೆ ಎಲ್ಲಾನು ಮುಳುಗ್ಸಿಟ್ಬಿಟ್ರು. ಎಚ್ಚರಿಕೆ. ಇಂಥ ಪ್ರಚೋದನೆಗಳು ನಿಮ್ಮನ್ನ ಪ್ರತಿ ಹೆಜ್ಜೆಗೂ ಮಿಡ್ಲ್ ಕ್ಲಾಸ್ಗೆ ಬಾಧಿಸ್ತಿರುತ್ತೆ. ಇಂಥದೊಂದು ಸಣ್ಣ ಏನೂ ಆಗಲ್ಲ, ಎಂಥದ್ದಾಗಲ್ಲ. ಮಹಾ ಅಂದ್ರೆ ನಾವು ಸಾಯ್ತೇವೆ. ಬರ್ಲಿ ಬಿಡು, ಸಾವು ಬಂದಾಗ ನೋಡೋಣ. ಮಹಾ ಅಂದ್ರೆ ಏನು? ಅವನ ಮನೆ ಖಾಲಿ ಮಾಡು ಅಂತಾನೆ. ಖಾಲಿ ಮಾಡಿಕೊಂಡು ಇರೋದೆಲ್ಲ ಕೊಟ್ಬಿಟ್ಟು ಧರ್ಮಛತ್ರಕ್ಕೆ ಹೋಗಿ ಉಳ್ಕೊಳ್ಳೋಣ. ಏನೂ ಆಗೋಲ್ಲ. ಕಷ್ಟಕ್ಕಾಗದವನು ನೆಂಟನೂ ಅಲ್ಲ, ಬಂಧುವೂ ಅಲ್ಲ, ಸ್ನೇಹಿತನೂ ಅಲ್ಲ. ಬರಲಿಲ್ಲ, ಫೋನ್ ಮಾಡಿದ್ವಿ 1-3 ಜನಕ್ಕೆ, ನೋಡೋ ಹಿಂಗಾಗಿದೆ, ಒಂದು 10,000ಕ್ಕೂ ಇಲ್ಲ, ಬಿಟ್ಬಿಡಿ. ಅವನಿಗೆ ಗೊತ್ತಿಲ್ವಾ ಆ ಸಮಸ್ಯೆ? ಗೊತ್ತಿಲ್ವಾ ಮುಳುಗಿದ್ದೀವಿ ಅಂತ? ಮಾವಯ್ಯ ಆದ್ರು, ಅಣ್ಣಯ್ಯ ಆದ್ರು, ತಮ್ಮಯ್ಯ ಆದ್ರು, ಇನ್ನ ಡೋಂಟ್ ಪಿಕಪ್ ಹಿಸ್ ಕಾಲ್ಸ್. ಸಿಕ್ಕದ ನೇರವಾಗಿ ಹೇಳ್ಬೇಡಿ, ಹೋಗಲ್ಲೋ, ಯಾರಾದ್ರೆ ಹೋಗಲ್ಲೋ. ನಿನ್ನ ಕಷ್ಟಕ್ಕೆ ನಾನಿದ್ದೆ, ನೀನು ಕೇಳಿದಾಗ ನಾನಿದ್ದೆ, ನಾನಿರೋದು ನಿನಗೆ ಗೊತ್ತಿರ್ಲಿಲ್ವಾ? ಒಂದು ಫೋನು, ಒಂದು ಮಾತು, ಏನಾದರೂ ನನ್ನ ಕಡೆಯಿಂದ ಅಂತ ಮಾತಾಡಿಲ್ಲ, ಬೇಡ, ಬಿಟ್ಟುಬಿಡಿ. ಎಲ್ಲೋ ಒಂದು ಧರ್ಮಛತ್ರದಲ್ಲಿ ಉಳ್ಕೊಳ್ಳೋಣ. ಕರ್ಕೊಂಡೋಗಿ ನಮ್ಮ ಮಕ್ಕಳನ್ನ ಸಿದ್ಧಗಂಗಾ ಮಠದಲ್ಲಿ ಸೇರಿಸೋಣ. ಇದಾರೆ ಪುಣ್ಯಾತ್ಮರು, ಮಹಾಸ್ವಾಮಿಗಳಿದ್ದಾರೆ. ಹೋಗಿ ಆದಿಚುಂಚನಗಿರಿ ಮಠ ಇದೆ ಸ್ವಾಮಿ, ಶೃಂಗೇರಿ ಮಠ ಇದೆ ಸ್ವಾಮಿ, ಧರ್ಮಸ್ಥಳದ್ದು ಇದೆ ಸ್ವಾಮಿ, ಹೋಗೋಣ ಅಯ್ಯ ಅಂತ ಹೇಳೋಣ. ಆಯ್ತು ಹೋಗಿ ಅಂತಾರೆ ಪುಣ್ಯಾತ್ಮರು. ನೆರಳು ಕೊಡುವಂಥವ್ರು ಇದ್ದಾರೆ. ಸಾಕು, ಎಲ್ಲೋ ಒಂದು ಕಾಶಿನೋ ರಾಮೇಶ್ವರನೋ ಹೋಗಿ ಇದ್ಕೊಳ್ಳೋಣ, ಧರ್ಮಛತ್ರದಲ್ಲಿ ತಿನ್ಕೊಂಡು ಬದುಕು. ಇನ್ನೊಂದು ದಿನ ಇನ್ನೊಂದು ಕೊಡುತ್ತೆ, ನೋಡೋಣ ಫಸ್ಟ್. ಸದ್ಯಕ್ಕೆ ಹತ್ಯೆನೂ ಬೇಡ, ಆತ್ಮಹತ್ಯೆನೂ ಬೇಡ. ಅದಕ್ಕೂ ಭಿಕ್ಷುಕರ ಕೇಂದ್ರ ಅಂತಾನೂ ಇಟ್ಟಿದ್ದಾರೆ, ಹೋಗ್ಬಿಡೋಣ. ಅಲ್ಲಿ ಏನೋ ಒಂದಷ್ಟು ಅನ್ನ ಇದೆ, ಎಲ್ಲೂ ಬೇಡ, ಪುನರ್ವಸತಿ ಕೇಂದ್ರ ಅಂತಿದ್ದಾವೆ, ಹೋಗೋಣ. ನನ್ನ ಮಾತು ಕೇಳಿ. ಇಂಥದ್ದು ದಾವಂತಕ್ಕೆ ಹಾಕೊಂಡು ಟೆನ್ಷನ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಅಷ್ಟೇ ಆಗೋದು. ಸಾವು ಬಂದಾಗ ಹೋಗೋಣ, ನಾವು ಸಾಯೋದು ಬೇಡ. ಸಾವು ಬಂದಾಗ ಅದಾಗ ಕರ್ಕೊಂಡು ಹೋಗುತ್ತೆ. ಆ ಭಗವಂತನಿಗೆ ಗೊತ್ತಿದೆ. ಇನ್ನು ಮಾಡ್ಕೊಂಡಿರೋ ನಮ್ಮ ನಷ್ಟಗಳು, ನಮ್ಮ ಒಂದು ಕರ್ಮ ಸಿದ್ಧಾಂತ ನಾವು ತುಂಬಾ ನಂಬ್ತೀವಿ. ಪರದೇಶದವ್ರು ನಂಬಲ್ಲ. ಆಯ್ತು, ಅವನಿಂದನ ಸುಟ್ಟು ಬಿಸಾಕು, ಚುಚ್ಚು ಬಿಸಾಕು, ನಾವು ಭಾರತದವ್ರಾಗಲ್ಲ. ಇನ್ನೊಬ್ಬ ಏಳಿಗೆ ಆಗಿದ್ರೆ ಅವ್ನು ಪುಣ್ಯಾತ್ಮ ಕಣ, ಪಡ್ಕೊಂಡ್ ಬಂದಿದ್ದಾನೆ ಯಾವುದೋ ಜನ್ಮದ ಪುಣ್ಯ, ಅವನಿಗೆ ಅಧಿಕಾರ ಅಷ್ಟೇ, ಹಾಗಂತೇವೆ. ಎಷ್ಟಾದರೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಗಲಿಲ್ಲ ಅಂತ ಮಾತಾಡೋರು. ಅದ್ರ ಅರ್ಥ ಅದೇ, ಇಷ್ಟಕ್ಕೂ ಅವರು ಆಳಬೇಕಾದಂಥ ರಾಜ್ಯ ಅದು. ಧೃತರಾಷ್ಟ್ರನ ಮಕ್ಕಳೆಲ್ಲ ಧೃತರಾಷ್ಟ್ರನೂ ಅಲ್ಲ. ಏನ್ ಮಾಡೋಣ?
ಆಮೇಲೆ ಸಿಕ್ತು, ಅಷ್ಟೆಲ್ಲ ಬಳ್ದಾಡಿ ಅದು ಕೂಡ 32 ವರ್ಷ ಆಳ್ಬಿಟ್ಟು ಬಿಟ್ಟು ಹೊದ್ದೋದ್ರು. ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ, ಪಾಂಡವರೇ ಎಲ್ಲ ಕೊಟ್ಟು ಬಿಟ್ಟು ಹೊರಟೋದ್ರಪ್ಪ, ನಾವು ಅಷ್ಟು ದೊಡ್ಡ ತಾಕತ್ನವರ ಸ್ಥಾನದವರ, ಯಾಕೆ ಭಯ ಪಡಬೇಕು, ಏನಕ್ಕೆ ಆತಂಕ ಪಡಬೇಕು, ಏನಕ್ಕೆ ಚಿಂತೆ ಮಾಡ್ಬೇಕು, ಬಿಟ್ಟು ನಡೆಯಿರಿ. ಮ್ಯಾಕ್ಸಿಮಮ್ ಇವೆರಡೇ ಮಕ್ಕಳೇ. ಒಂದ ಜೀವ ಅವನ್ ತಗೋತಾನೆ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ, ಇಲ್ಲ ಹತ್ಯೆ ಮಾಡೋದು ಬೇಡ. ಎರಡನೇದೇನು, ಯಾರೋ ಬರ್ತಾನೆ ಮನೆ ಸೀಸ್ ಮಾಡ್ತಾನೆ, ಆಯ್ತು ಹೋಗೋಣ ಬ್ಯಾಂಕ್ ಅಂತಾನೆ ಸೀಸ್ ಮಾಡ್ಕೋಗಿ, ಬೈಕ್ ತಾನೆ ಎತ್ಕೊಂಡು ಹೋಗು, ಏನು ಗನಂದಾರಿ ಮರ್ಯಾದೆ ನೋಡ್ಕೊಳ್ಳೋಣ. ಯಾರೂ ಬರಲಿಲ್ಲ ಕಷ್ಟಕ್ಕೆ, ಈಗ ಮರ್ಯಾದೆ ಒಂದು ಇಟ್ಕೊಂಡು ಉಪ್ಪು ಖಾರ ಹಾಕೊಂಡು ನೆಂಚ್ಕೊಂಡು ತಿನ್ನೋಣ, ಅದು ಬೇರೆ ಒಂದು ಬಾಕಿ. ಅದೊಂದು ಉಳಿದಿತ್ತು ಉಪ್ಪಿನಕಾಯಿ ಮರ್ಯಾದೆ ಅನ್ನೋದು. ಯಾರೂ ಬರಲಿಲ್ಲ ಮಕ್ಕಳೇ, ಬರೋಲ್ಲ ಮಕ್ಕಳೇ, ಬರದಿಟ್ಟುಕೊಳ್ಳಿ, ಬರುವುದಿಲ್ಲ ಅಂತ ನಿರ್ಧಾರ ಮಾಡಿಬಿಡಿ. ಯಾರಿಗೂ ಹೇಳ್ಬೇಡಿ, ಅಯ್ಯೋ ಓಡೋಗ್ಬಿಟ್ರಂತೆ, ಇರ್ಲಿ ಬಿಡಿ, ಓಡೋದ್ವಿ ಹೌದು, ನೀನೇನಾದ್ರೂ ಬಂದಿ ಯಾವತ್ತು ಒಂದು 10,000 ನಾನು ತಿನ್ಕೊಂಡು ಬಿಟ್ಕೊಡ್ತೀನ, ನಮ್ಗೊಂದು 10,000 ನಾವು ಕೊಡ್ಬೇಕು ಅವನಿಗೆ, ಆಗ್ಲೇ ಬರ್ತಾನ ಅವನು, ನೆನ್ಪಿಟ್ಕೊಳ್ಳಿ, ಆಗ್ಲೇ ಬರ್ತಾನ ಅವನು. ನನ್ನ 10,000 ಎಲ್ಲಿ ಅಂತಾನೆ ನೆನ್ಪಿಟ್ಕೊಳ್ಳಿ. ನೀನ್ ಹಾಳಾಗೋಗು, ಮುಳುಗೋಗು, ಸತ್ತೋಗು, ವಿಷ ಕೊಡಿ, ಇದು ಮಾಡೋ ಕೆಲ್ಸ, ಇದು ಇವತ್ತಾಗಿರುತ್ತೆ. ನೀನ್ ಏನಾದ್ರೂ ಆಗೋಗು. ಅದಕ್ಕೆ ತುಂಬಾ ಜನ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗೋದೇನು ಗೊತ್ತಾ, ಹೇಳಿದ್ರೆ ಬಂದು ಎದೆ ಮೇಲೆ ಅವರೇ ಕುತ್ಕೊಳ್ಳೋದು, ತಮ್ಮವರೇ ಕುತ್ಕೊಳ್ಳೋದು, ತಮ್ಮವರೇ ಬೆನ್ನುಗಲ್ಲ. ನಾನಿದ್ದೀನಿ ನಾನು ನೋಡ್ಕೋತೀನಿ ಅನ್ನೋವನೇ ಸಾರಾ ಸಗಟಾಗಿ ಮಾರ್ಕೊಂಡು ಓಡೋಗಿರೋನ್ನ ನೋಡಿದ್ದಾನೆ. ಸಾರಾ ಸಗಟಾಗಿ ತಿಂದು ತಟ್ಟೆ ಸಮೇತ ಮಾರ್ಕೊಂಡು ಹೋಗಿರೋನ್ನ ನೋಡಿದ್ದಾನೆ, ಎತ್ಕೊಂಡು ಹೋಗಿ. ಅಂತ ಒಂದು ಪಾಖಂಡಿ ವ್ಯಕ್ತಿಗಳು. ಅಯ್ಯಯ್ಯೋ, ಅದರಿಂದ ಹೇಳ್ತಿದ್ದೆ ನಮ್ಮ ಮಕ್ಕಳು ಇವೆರಡೇ, ಯಾರಿಗೂ ಹೇಳ್ದೆ ಹೋಗೋಣ ಅಂತ ಬೇಡ. ಸುಮ್ಮನೆ ಕಷ್ಟವಿಲ್ಲದೆ ನೆನಪಿಟ್ಕೊಳ್ಳಿ, ಇದು ಕಷ್ಟ ಅಲ್ಲ, ಇಟ್ಸ್ ಅ ಪ್ರಾಸೆಸ್, ಪ್ರೊಸೀಜರ್. ನಿಮ್ಮದೇ ದೊಡ್ಡ ಕಷ್ಟ ಅಂತ ಅನ್ಕೋಬಿಡಿ. ಜಗತ್ತಲ್ಲಿ ಎಲ್ರ ಮನೆಯಲ್ಲೂ ಒಂದಿದೆ, ಎಲ್ರ ಮನೆಯಲ್ಲೂ ಒಂದು ಸಮಸ್ಯೆ, ಒಂದೇ 2-3 ಇರುತ್ತೆ. ನೆಮ್ಮದಿಯಾಗಿರೋಕೆ ನಾವು ಬಂದಿರೋದು ಭೂಮಿ ಮೇಲೆ, ಇದನ್ನೆಲ್ಲ ಒಂದು ಆನಂದ ಪಡಬೇಕು, ಜವಾಬ್ದಾರಿ ಅನ್ಕೊಳ್ಳಿ ಅಷ್ಟೇ. ಮಗಳ ಜವಾಬ್ದಾರಿ, ತಂದೆ ಜವಾಬ್ದಾರಿ, ಮಗನಾಗಿ ಜವಾಬ್ದಾರಿ, ಹೆಂಡತಿಯಾಗಿ ಜವಾಬ್ದಾರಿ, ಗುರುವಾಗಿ ಜವಾಬ್ದಾರಿ, ದೊರೆಯಾಗಿ ಜವಾಬ್ದಾರಿ. ಅಯ್ಯೋ ಇವನ್ ಕಟ್ಕೊಂಡೆ ನಾವು ಅಷ್ಟೇ, ಆಗ್ಲಿಲ್ವಾ ಅದು ಆಗ್ತಿಲ್ವಾ ಅಷ್ಟೇ. ಡೋಂಟ್ ಪುಟ್ ಫುಲ್ ಸ್ಟಾಪ್. ಆತ್ಮಹತ್ಯೆ, ಹತ್ಯೆ ಇವೆರಡನ್ನು ಬಿಟ್ಬಿಡಿ, ಡಿಪ್ರೆಷನ್ ಬಿಟ್ಬಿಡಿ. ಹೋಗೋ ನಮ್ಮ ಗುರುಗಳು ಹೇಳಿದ್ದಾರೆ, ಇನ್ಮೇಲೆ ಹೆಂಗಿದ್ರು ಹಂಗಾಗುತ್ತೆ. ಹೆಂಗೂ ಸರ್ಕಾರದವ್ರು 10 kg 15 kg ಏನು ಅಕ್ಕಿ ಕೊಡ್ತೀವಿ ಅಂತಿದ್ದಾರೆ, ಅದನ್ನ ತೊಗೊಂಡು ಒಂದಷ್ಟು ತಿನ್ಕೊಳ್ಳೋಣ, ದಿನಕ್ಕೆ 2 ಹೊತ್ತು ಒಂದಷ್ಟು ಗಂಜಿ ಮಾಡ್ಕೊಂಡು ಅಷ್ಟೇ ಕೊಡ್ತಿದ್ದಾರೆ. ಅದಕ್ಕೆ ನಾವು ನಿರ್ಗತಿಕರು ಅಂತ ಡಿಕ್ಲೇರ್ ಮಾಡ್ಬಿಡೋಣ. ಇಷ್ಟು ಮಾಡ್ಕೊಳ್ಳಿ, ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭಾನುವಾರದ ಈ ಒಂದು ವಾರ ಭವಿಷ್ಯ, ಗ್ರಹಣ ಛಾಯೆ, ಯುಗಾದಿ ಛಾಯೆ, ಶನಿ ಗೋಚಾರ ಛಾಯೆ, ಎಲ್ಲಿ ಏನು ಯಾವ ಧಾವಂತ ಆಗುತ್ತೋ ಅನ್ನೋ ಒಂದು ಗಾಬರಿಗಳು, ಆತಂಕಗಳೇ ಇದೆ ನೋಡಿ. ಪಾಕಿಸ್ತಾನದಲ್ಲಿ ಯಾವ ಮಟ್ಟಕ್ಕೆ ಅಂದರೆ ಹೆಚ್ಚು ಕಡಿಮೆ 2,500ಕ್ಕೂ ಮೇಲ್ಪಟ್ಟು ಸೈನಿಕರು ನಿಮ್ಮ ಸವಾಸನೆ ಬೇಡ ಅಂತ ಕೆಲಸ ಬಿಟ್ಟು ಓಡೋಗ್ತಿದಾರಂತೆ. ಆ ಮಟ್ಟಕ್ಕೆ ಅಲ್ಲಿ ನೋಡಿ, ಗುಪ್ತ ಭಾಗದಲ್ಲಿ ಬುಧ, ಸೂರ್ಯ, ಶುಕ್ರ, ರಾಹು ಗುಪ್ತ ಭಾಗದಲ್ಲಿ 12ನೇ ಮನೆಯಲ್ಲಿ ಗುಪ್ತಧನ, ಕಾಳಧನ, ಮೋಸದ ಧನ, ಮೋಸದ ವ್ಯವಹಾರ, ಮುಚ್ಚಿಟ್ಟಿದ್ದಂಥ ಒಂದು ವ್ಯವಹಾರ, ಯಾವಾಗಲೂ ಮಾಡಿರ್ತಕ್ಕಂಥ ಎಡವಟ್ಟು ಗೆದಲುಕದಾಗ ಹೋಗ್ಬಿಟ್ಟಿದೆ. ಹೆಚ್ಚು ಕಡಿಮೆ 100 kg ಬಂಗಾರ ಮತ್ತೆ ಸೀಸ್ ಮಾಡಿದ್ದಾರೆ. ಯಾರ್ಯಾರ್ದು ಜಮೀನುಗಳು ಸೀಸ್ ಮಾಡ್ತಿದ್ದಾರೆ, ದುಡ್ಡುಗಳು ಸೀಸ್ ಮಾಡ್ತಿದ್ದಾರೆ, ಪೊಸಿಷನ್ಗಳು ಸೀಸ್ ಮಾಡ್ತಿದ್ದಾರೆ. ನೋಡಿ, ದೊಡ್ಡವ್ರದೆಲ್ಲ ತುಂಬಾ ಬರುತ್ತೆ ಹೊರಗಡೆ ಅಂತ ಹೇಳಿದ್ನೆಲ್ಲ, ಇದೆಲ್ಲ ಬರ್ತದೆ. ಅವ್ರು ಧರ್ಮವಾಗಿ ದುಡಿದ್ರು, ನ್ಯಾಯವಾಗಿ ದುಡಿದ್ರು, ಕಾನೂನಿದೆ, ದೇವರಿದೆ. ನಾವು ಇದನ್ನು ನೋಡ್ಬಿಟ್ಟು ಹುಷಾರಾಗಬೇಕು. ದೊಡ್ಡವ್ರಿಗೆ ಬಿಟ್ಟಿಲ್ಲ, ಹಾಕಿ ಹಿಂದೆ ಮುಂದೆ ಬಡಿತಿದೆ ನಮ್ಮಂಥವ್ರು.
ಅಷ್ಟು ಲಕ್ಷ ವರ್ಷ ಕಾಲ ಆಳಿದ ರಾವಣಾಸುರನನ್ನೇ ಬಿಡಲಿಲ್ಲ. 10 ರೂಪಾಯಿಗೆ ಬದುಕೋರು ನಮ್ಮನ್ನು ಬಿಡುತ್ತಾ ಮಕ್ಕಳೇ? ಜಾಗ್ರತೆ ಅಂತ ಹೇಳ್ತಾ, ಮೇಷರಾಶಿ ಆತ್ಮಕಾರಕ ಮಲಗಿದ್ದಾನೆ, ಬುದ್ಧಿಕಾರಕ ಮಲಗಿದ್ದಾನೆ, ಆಯ್ತಾ? ಆಮೇಲೆ ಭೋಗಕಾರಕ ಮಲಗಿದ್ದಾನೆ. ಹೊಗೆ ಹಾಕೋನು ಬಂದು ಸೇರ್ಕೊಂಡಿದ್ದಾನೆ. ಕಳ್ಳತನ, ಮೋಸ, ಧಗ ಇಂಥದ್ದೇನಾದ್ರೂ ಪ್ರಚೋದನೆ ಆಗ್ಬೋದು, ಹುಷಾರು. ಅಷ್ಟು ಗ್ರಹಗಳು, ಕಳ್ಳರುಗಳ ಕೂಟ ಹಿಂದ್ಗಡೆ ಏನೋ ಕುತಂತ್ರ ನಡೀತಿದೆ, ಏನೋ ಒಂದು ಬರುತ್ತೆ ತಗಾತೆ, ಹುಷಾರು. ಅದರಲ್ಲೂ ಗುರು ಬೇರೆ ಮೇ 15ಕ್ಕೆ ಮೂವ್ ಆದ ಅಷ್ಟರಲ್ಲಿ ಒಂದು ದೊಡ್ಡ ಸಮಸ್ಯೆಗಳೇ ಖಂಡಿತ. ಸಾಳೆ ಸಾತಿ, ಗುರುಬಲ ಇಲ್ಲ, ರಾಹು ದಿಗ್ಬಲನಾಗ 11ನೇ ಮನೆಗೆ ಬರ್ತಾನೆ ಮೇ 18ಕ್ಕೆ. ಬೇಡಪ್ಪ, ಒದ್ದುರಾ ನಾಯಿನ ಅಂತ ಪಾಡಾಗುತ್ತೆ. ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತಾನೆ, ಒಳ್ಳೇದ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ ಬಯಸೋದು ಬೇಡ, ಕೆಟ್ಟದ್ ಮಾಡೋದು ಬೇಡ, ಕೆಟ್ಟದ್ ಯೋಚಿಸೋದು ಬೇಡ. ಜಾಗೃತಿಯಾಗಿರಿ ಮೇಷರಾಶಿ, ಮೇಷ ಲಗ್ನದವರು. ಗುರು ಒಬ್ಬನೇ ಕಾಪಾಡಬೇಕು. ಒಬ್ಬನ ಕೈ ಇಟ್ಕೊಂಡಿದ್ದಾನೆ, ಒಂದು ಕೈ ತುತ್ತ, ಅದಕ್ಕೆ 10 ಜನ ಬಗಬಕ್ಷಿಗಳ ತರ ಕಾಯ್ತವ್ರೆ. ನಮ್ಮ ಹತ್ರ 10,000 ಬರೋಷ್ಟಕ್ಕೆ 1 ಲಕ್ಷ, ಅಟ್ಲೀಸ್ಟ್ 3 ಲಕ್ಷಕ್ಕೆ, ಒಂದು 30,000ಕ್ಕೆ ದಾಳಿ ಮಾಡ್ಲಿಕ್ಕೆ ಖರ್ಚುಗಳು, ವೆಚ್ಚಗಳು, ಮನೆದು, ಕುಟುಂಬದ್ದು, ತಂದೆದು, ತಾಯಿದು, ಈ ಥರದ್ದು ಬೇರೆ ಬೇರೆ ತಲೆನೋವುಗಳು ನಿಮ್ಮನ್ನು ಬಾಧೆ ಇಡ್ತಕ್ಕಂಥದ್ದುಂಟು. ಎಚ್ಚರಿಕೆಯಿಂದ ನಿಭಾಯಿಸಿ. ನವಗ್ರಹ ನಾಯಕಿ ಸರೆಂಡರ್ ಆಗಿ, ಅಮ್ಮ ದಾರಿ ತೋರಿಸು ಅಮ್ಮ. ನೀವು ಮಾಡಿ ಭಗವಂತನ ಹತ್ರ ಮಾತ್ರ, ಈ ಮನುಷ್ಯನ ನಂಬಲಿಕ್ಕೆ ಹೋಗ್ಬೇಡಿ. ಅವನಿಗೆ ಶರಣಾಗತಿಯಾಗಿ, ನಮ್ಮ ಮನೆ ದೇವರು, ಕುಲದೇವರು, ಅಲ್ಲೊಂದು ದೀಪ ಹಚ್ಚಿ ನಿತ್ಯ ಒಂದಿಷ್ಟು ಏನೋ ಒಂದು ಅಚ್ಚು ಬೆಲ್ಲ, ಒಂದಿಷ್ಟು ಅವಲಕ್ಕಿ ಇಟ್ಟು, ಅಮ್ಮ ನಿನಗೆ ಗೊತ್ತಿದೆ, ನನ್ನ ಧರ್ಮಾಧರ್ಮಗಳು ನಿನಗೆ ಗೊತ್ತಿದೆ. ತುಂಬ ದೊಡ್ಡ ಬೆಟ್ಟ ಆದರೂ ಕೂಡ ಯಾರೋ ಬಂದು ಪಕ್ಕಕ್ಕೆ ನಿಲ್ತಾರೆ ಮಕ್ಕಳ, ನಿಲ್ತಾರೆ. ಒಂದಿಷ್ಟು ಗಂಜಿ ಆದರೂ ತಂದು ಕೊಡ್ತಾರೆ, ಒಂದು ಹಣ್ಣಾದರೂ ತಂದು ಕೊಡ್ತಕ್ಕಂಥದ್ದು ಆಗುತ್ತೆ, ದಾರಿ ಆಗುತ್ತದೆ. ನಂಬಿಕೆ ಇಡಿ. ಆ ತಾಯಿಯನ್ನು ನೆನೆಸ್ಕೊಂಡು ಸ್ವಲ್ಪ ತಟಸ್ಥರಾಗಿರಿ, ದುಡುಕ್ಬೇಡಿ. ವೃಷಭ ರಾಶಿ ಅಡ್ಡವೂ ಉಂಟು, ಲಾಭವೂ ಉಂಟು. ಅಡ್ಡದಾರಿ ಸಂಪಾದನೆಗಳು ದಾರಿ ತಪ್ಪಿಸುತ್ತೆ, ಹುಷಾರು. ಬುಧ ವಕ್ರ, ಲಗ್ನಾಧಿಪತಿಯ ವಕ್ರ. ನಿಮ್ಮ ಆಸ್ತಿ, ದುಡ್ಡು, ಹೆಸರು, ಪದವಿ, ಪ್ರತಿಷ್ಠೆ ಮೇಲೆ ಕಣ್ಣಿರುತ್ತೆ. ನೀವು ಬೆಳೆದು ಬಿಟ್ರೆ ಎಲ್ರ ಕಣ್ಣಿಗೂ ನೀವು ಬೀಳ್ತೀರಿ. ಈ ಕಲಿಯುಗಕ್ಕೆಲ್ಲ ಆಗಲಿಂದಲೂ ಅಷ್ಟು ಬೆಳೆದ ಮರವೇ ನೋಡೋದು. ಯಾರೋ ಇವನೋ ಕಡಿಯೋ ಹಾಕೋ ಅಂತಾರೆ, ಅದಿದ್ದಿದ್ದೆ. ಹಾಗೆ ಬೆಳೀತಾ ಬೆಳೀತಾ ಮನುಷ್ಯ ಒಂದು ಹಂತಕ್ಕೆ ಬೆಳೆದ ಮೇಲೆ ಮನುಷ್ಯ ಮೃಗ ಆಗ್ಬಿಡ್ತಾನೆ. ಇದು ನಂದೇ, ನಾನೇ ಇರಬೇಕು, ನನ್ನವರೇ ಇರಬೇಕು, ಇದು ಅಲ್ಲಿಗದು ಕಡ್ದಾಕ್ಬಿಡುತ್ತೆ. ಅರ್ಹತೆ ಇರೋರ್ಗಷ್ಟೇ ದೈವ ಆಯ್ಕೆ. ಅದಿಷ್ಟು ದಿನ ಅಂತ ಅರ್ಹತೆ ಕೊಟ್ಟಿರುತ್ತೆ, ಅಲ್ಲಿವರೆಗೂ ಅಷ್ಟೇ. ದಟ್ ಇಸ್ ಆಲ್ಸೋ ಟ್ರೂತ್. ಎಚ್ಚರಿಕೆ. ಅದರಿಂದ ಸದ್ಬಳಕೆ ಮಾಡ್ಕೊಳ್ಳಿ. ಚೆನ್ನಾಗಿದೆ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಎಕ್ಸ್ಪೋರ್ಟ್, ಇಂಪೋರ್ಟ್, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಆನಂದಮಯಂ, ಸುಜ್ಞಾನಮಯಂ, ಅಧಿಕಾರಮಯಂ. ಮಿಥುನ ರಾಶಿ, ಕುಜ ನಿಮ್ಮ ಮನೇಲೆ ಕೂತಿದ್ದಾನೆ, ಗುರು 12ನೇ ಮನೇಲಿ ಮಲಗಿದ್ದಾನೆ. ಏನೋ ಸಂಕಟ, ಗುರು ದೋಷವಾಗಿ ಬಿಟ್ಟಿದೆ. ಲಗ್ನಾಧಿಪತಿಯೂ ನೀಚ, ಯೋಗಕಾರಕನೂ ವಕ್ರ, ಆತ್ಮಕಾರಕ ಚೆನ್ನಾಗಿದ್ರು ಅವನಿಗೂ ಗ್ರಹಣಸ್ಥ ರಾಹು ಬಂದು ಸೇರ್ಕೊಂಡಿದ್ದಾನೆ. ಸೊ ಒಂಥರ ಏನೋ ನಿಮ್ಮ ಒಂದು ಅಧಿಕಾರಕ್ಕೆ ಗ್ರಹಣ. ಕಷ್ಟಪಡ್ಬೇಕು, ಡಬಲ್ ಓಡ್ಬೇಕು ಈ ವಾರ. ಜಾಗ್ರತೆ. ಗುರುವನ್ನು ಹಿಡ್ಕೊಳ್ಳಿ. ನಿಮಗೆ ಹಿಡ್ಕೋಬೇಕಾಗಿರೋದು ಗುರು ಶಾಂತಿ. ಯಾರಾದರೂ ಆಚಾರ್ಯ ಮುಖೇನ, ಗುರು ಮುಖೇನ, ದಕ್ಷಿಣಾಮೂರ್ತಿ, ಸಾಯಿಬಾಬಾ, ನಮ್ಮ ರಾಘವೇಂದ್ರ ತೀರ್ಥರ ಒಂದು ಬೃಂದಾವನ ಕ್ಷೇತ್ರ, ಶ್ರೀಧರ ಸ್ವಾಮಿಗಳ ಕ್ಷೇತ್ರ, ಮಂತ್ರಾಲಯ ಕ್ಷೇತ್ರ, ಸಿದ್ಧಾರೂಢರ ಕ್ಷೇತ್ರ, ದತ್ತರ ಕ್ಷೇತ್ರ, ಈ ಥರದ್ದು ಯಾವುದೂ ಇಲ್ಲ. ಶಿವಾಲಯ, ಶಿವ ಅಂತ ನಿಂತ್ಕೋಬಿಡಿ. ಶರಣಾಗತಿ. ಯಾಕಂದ್ರೆ ಗುರು 12ನೇ ಮನೆ, ಅವನಾದ್ರೂ ಹಿಡ್ಕೋಬೇಕು. ಅವನು ಮಲಗಿಬಿಟ್ಟಿದೆ ಅಂತ. ಜ್ಞಾನ ಕೊಡುವವ, ದಾರಿ ತೋರಿಸುವವ, ಕಷ್ಟ ಬಂದಾಗ ಕೈ ಹಿಡಿಯುವವ, ಅವನು ಈ ತರ ಮಲಗಿದ್ದಾನೆ.
ಉಗ್ರ ಸ್ವರೂಪಿಯಾದಂಥ ನರಸಿಂಹ ಸ್ವರೂಪಿಯಾದಂಥ ಅಂಗಾರಕ ಕುಳಿತು ಬಿಟ್ಟಿದ್ದಾನೆ. ಏನೋ ಹೊರೆ, ಏನೋ ಭಾರ, ಏನೋ ಸಂಕಟ. ನಿಮ್ಮ ಕೇಂದ್ರ ಭಾಗದಲ್ಲೇ ಗ್ರಹಣ ನಡೆಯತಕ್ಕಂಥದ್ದುಂಟು. ಅಧಿಕಾರ ಸ್ತಂಭನಂ. ತುಂಬ ದೊಡ್ಡ ಸ್ಥಾನದಲ್ಲಿದ್ದರೆ, ಅಧಿಕಾರದಲ್ಲಿದ್ದರೆ ಮಿಥುನ ಲಗ್ನದವರಿಗೆ ಅಧಿಕಾರ ಸ್ತಂಭನಂ, ಆರೋಗ್ಯ ಸ್ತಂಭನಂ, ಅವಮಾನಂ, ಅಪವಾದಂ. ಸಾಮಾನ್ಯರಿಗಿಲ್ಲ. ನಾವು ಸಾಮಾನ್ಯರು, ನಾವು ಗೋಲಿಯಾಡೋರು ಬಿಡಿ, ತಲೆ ಕೆಡ್ಸ್ಕೊಳ್ಳಿ. ನಿಮ್ಮ ತಲೆ ಕೆಡ್ಸ್ಕೊಬೇಡಿ. ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಇಲ್ಲ. ಒಂದು ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಫೈನಾನ್ಸು, ಸಣ್ಣ ಪುಟ್ಟ ಮೆಷಿನ್ಸ್ ಹ್ಯಾಂಡ್ಲಿಂಗ್ ಮಾಡೋದು, ಗಾಡಿಗಳ ಹ್ಯಾಂಡಲ್ ಮಾಡೋದು, ಬ್ರೋಕರಿಕೆ, ಮಧ್ಯವರ್ತಿ ಕೆಲಸ, ಕನ್ಸಲ್ಟೆನ್ಸಿ ಕೆಲಸಗಳಲ್ಲಿರೋರಿಗೆ ಅನುಕೂಲ ಸಿಗುತ್ತೆ. ಕರ್ಕಾಟಕ ರಾಶಿ, ಗುರು ಲಾಭದಲ್ಲಿದ್ದಾನೆ. ಭಾಗ್ಯದಲ್ಲಿ ಶುಕ್ರ, ಅವನು ಸ್ವಲ್ಪ ಒದ್ದಾಟ ಕೂಡ, ಅವನು ವಕ್ರವಾಗಿದ್ದಾನೆ. ಬುಧ, ಅವನು ವಕ್ರವಾಗಿದ್ದಾನೆ, ಬ್ಯೂಟಿಫುಲ್. ಬಟ್ ರಾಹುನು ಇದ್ದಾನೆ. ತಟ್ಟೆ ತುಂಬ ಪ್ರಸಾದ ಮಕ್ಕಳೇ, ತಿನ್ನೋಣ ಅಂದರೆ ಯಾರೋ ಬಂದರು ಇನ್ನೇನೋ ಅನ್ನೋ ಥರ ಇದ್ದದು. ನಿಮ್ಮ ಒಂದು ಗತ್ತು, ತೂಕ, ಪದವಿ, ಪ್ರತಿಷ್ಠೆ, ಉದ್ಯೋಗಕ್ಕೆ ತೊಂದರೆ ಇಲ್ಲ. ದೂರದ ಕೆಲಸ, ದೂರದ ವ್ಯವಹಾರ, ದೂರದಲ್ಲಿ ಜಾಗ, ದೂರದಲ್ಲಿ ಭೂಮಿ, ದೂರದಲ್ಲಿ ಮನೆ, ದೂರದಲ್ಲಿ ರಿಯಲ್ ಎಸ್ಟೇಟು, ಅಡ್ಮಿನ್ನು, ಪೊಲೀಸು, ಲೀಗಲ್ಲು, ಈ ಥರದ್ದು ಓಡಾಟ, 4-6 ಕೆಲಸ ಇಟ್ಕೊಂಡಿರೋರಿಗೆ, ಜವಾಬ್ದಾರಿ ಇಟ್ಕೊಂಡಿರೋರಿಗೆ ಒಂದು ಸ್ವಲ್ಪ ಟೆನ್ಷನ್ ತಂದೇಳುತ್ತೆ. ತೊಂದರೆ ಏನಿಲ್ಲ. ಸುಬ್ರಹ್ಮಣ್ಯ ಶತಕ, ಸುಬ್ರಹ್ಮಣ್ಯ ಅಷ್ಟೋತ್ತರ, ಸ್ಕಂದ ಕವಚ ಇದನ್ನು ಕೇಳ್ತಕ್ಕಂಥದ್ದು ಮಾಡಿ ಅನುಕೂಲಂ. ಸಿಂಹರಾಶಿ, ರಾಶಿಯಾಧಿಪತಿಯೇ ಅಷ್ಟಮ, ರಾಹು ಜೊತೆ ತಟಸ್ಥಂ. ನಾನೇ ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ದೀನಿ. ಇನ್ನೆಲ್ಲಿದೆ? ನನಗೇ ಜ್ವರ, ನಿಮಗೆಲ್ಲಿ ನಾನು ಪ್ರಸಾದ ಹಾಕೋದು, ದಾರಿ ತೋರಿಸೋದು? ನನಗೆ ಬಲ ಇಲ್ಲ. ಸೊ ಬುದ್ಧಿಕಾರಕನಿಗೂ ಬಲವಿಲ್ಲ. ಅಷ್ಟೊಂದಲ್ಲಿ ಕೂತಿದ್ದಾರೆ. ಕುಜ ಒಬ್ಬನೇ, ಏನೋ ಶಕ್ತಿ, ಅವನು ಮಾಡಬಲ್ಲೇನೋ ಈ ಥರದ್ದು ಅನ್ನಿಸ್ತಾನೆ. ಗುರುವು ದಶಮದಲ್ಲಿ ಒಂಥರ ತಟಸ್ಥನಾಗಿದ್ದಾನೆ. ಕಾರಕ ಭಾವನಾಸ್ತಿ. ನೀವು ಅಂದ್ಕೊಳ್ತಿರೋ ಫ್ಲೋ, ಇನ್ಕಮ್, ವ್ಯವಹಾರ, ದುಡ್ಡು, ಖರ್ಚು, ಕಮಿಟ್ಮೆಂಟ್ ಈ ಥರದ್ದು ಸ್ವಲ್ಪ ಹೆಚ್ಚಾಗಿರುತ್ತೆ. ಓಡಬೇಕಾಗುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡತಕ್ಕಂಥದ್ದು ಮಾಡಿ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳಲ್ಲಿ ಎಚ್ಚರಿಕೆ. ಕನ್ಸಲ್ಟೆನ್ಸಿ ವೃತ್ತಿಗಳಲ್ಲಿ ಪರವಾಗಿಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿ ಕಲಿಸೋದು, ಟೀಚ್ ಮಾಡೋದು, ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಅಕೌಂಟಿಂಗ್, ಅಡ್ಮಿನಿಸ್ಟ್ರೇಷನ್, ಲಾಯರು, ಜಡ್ಜು, ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆಯೋದು, ಟೀಚ್ ಮಾಡೋದು, ಗೈಡ್ ಮಾಡೋದು, ದಾರಿ ತೋರಿಸೋದು, ಅನಾಥಾಶ್ರಮ, ವೃದ್ಧಾಶ್ರಮ, ದೇವ ಕಾರ್ಯ, ಧರ್ಮ ಕಾರ್ಯ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಸ್ಟೀಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಇಂಜಿನಿಯರಿಂಗ್ ಕನ್ಸಲ್ಟೆಂಟ್, ಮೆಡಿಕಲ್ ಕನ್ಸಲ್ಟೆಂಟ್, ತುಂಬ ಅದ್ಭುತವಾದಂಥ ಪ್ರಗತಿ. ಕನ್ಯಾ ರಾಶಿ, ಹೋಗಿ 7ನೇ ಮನೇಲಿ ಮುಗುಚಾಕೊಂಡಿದ್ದಾನೆ, ಕೊಡೋನ್ ಮನೆಯಲ್ಲಿ. ಸೊ ಕೊಡೋದೇ ಇರುತ್ತೆ ನಿಮಗೆ ಈ ವಾರ. ಸ್ವಲ್ಪ ಖರ್ಚುಗಳು ಜಾಸ್ತಿ. ಅಲಂಕಾರಕ್ಕೋಸ್ಕರ, ಸ್ಟೇಟಸ್ಗೋಸ್ಕರ, ಪೊಸಿಷನ್ಗೋಸ್ಕರ, ಅಧಿಕಾರಕ್ಕೋಸ್ಕರ. ಅಧಿಕಾರ ಗ್ರಹ ಅಲ್ಲಿ ಕೂತಿದ್ದಾನಲ್ಲ, ರಾಹು ಬೇರೆ. ನಾನು ಯಾರು ಗೊತ್ತಾ, ನಾನು ಹೀಗೆ ಗೊತ್ತಾ ಅಂತಾನೆ. ನಮ್ಗೆಲ್ರಿಗೂ ತೋರಿಸ್ಕೊಳ್ಳೋದು ಇಷ್ಟ. ನಾವು ಒಂದು ಶರ್ಟ್ ತೊಗೊಂಡ್ರೆ ನೋಡಿ, ನೀವು ಯಾರನ್ನಾದ್ರೂ ನೋಡಿ, ಯಾವುದಾದ್ರೂ ಒಂದು ಬಟ್ಟೆ ಅಂಗಡಿಗೆ, ಚೆನ್ನಾಗಿ ಕಾಣಿಸುತ್ತಾ? ಚೆನ್ನಾಗಿ ಕಾಣಿಸುತ್ತಾ? ನಿಮಗೆ ಚೆನ್ನಾಗಿ ನೀವು ಕಾಣಿಸ್ತೀರ, ಅದನ್ನ ಹಾಕಿ. ಇನ್ಯಾರಿಗೂ ಕಾಣಿಸುತ್ತೆ ಕೇಳಬೇಡಿ. ಒಂದು ವಾಚ್ ತೊಗೊಂಡು ನಿಮಗೆ ಇಷ್ಟ ಆಯ್ತು, ಅಯ್ಯೋ ಚೆನ್ನಾಗಿ ಕಾಣಿಸುತ್ತ ನೋಡೋಣ, ಚೆನ್ನಾಗಿ ಕಾಣಿಸುತ್ತ ನೋಡೋಣ, ಅದೆಲ್ಲ ಬಿಡಿ, ಅವೆಲ್ಲ ಬೇಡ. ಅದರಿಂದಲೇ, ಈ ಡಂಬಾಟಿಕೆಯಿಂದಲೇ ನಾವು ನೋವು ತಿನ್ನೋದು. ಯಾರು ಏನೋ ಇಂಥ ಕಾರ್ ಬೇಕಿಲ್ಲ, ನನಗೆ ಇಷ್ಟವಾದ ಕಾರ್, ನಾನು ಟ್ಯಾಕ್ಸಿಲಿ ಓಡಾಡ್ತೀನಿ ಬಿಡಿ, ಆಟೋಲಿ ಓಡಾಡ್ತೀನಿ ಬಿಡಿ, ನನಗೆ ತೃಪ್ತಿ ಇದೆ. ಯಾರ್ದೋ ಸೊತ್ತು ಹೊಡೆದು, ಅನ್ಯಾಯದ ದುಡ್ಡು ಹೊಡೆದು, ಮೋಸ ಮಾಡಿ ದೊಡ್ಡ ಕಾರ್ ತೊಗೊಂಡು ಸುತ್ತಿ ಏನು ಪ್ರಯೋಜನ? ಆತ್ಮತೃಪ್ತಿ ಇರಲ್ಲ, ನೆಮ್ಮದಿ ಇರಲ್ಲ, ನೆಮ್ಮದಿಯಾಗಿ ಮಲ್ಗೋಲ್ಲ, ನೆಮ್ಮದಿಯಾಗಿ ತಿನ್ನಲ್ಲ. ಯಾರೇನು ಅನ್ಕೋತಾರೋ, ಇನ್ನೇನು ಅನ್ಕೋತಾರೋ ಅನ್ನೋ ಭಯದಲ್ಲೇ ಬದುಕ್ತೇವೆ. ಯಾಕೆ ಬೇಕಪ್ಪ? ತೃಪ್ತಿಯಾಗಿ ಭಗವಂತ ಕೊಟ್ಟದಲ್ಲಿ, ಭಗವಂತ ನೀನು ಮಡಗದಾಗ ನಾನು ಇದ್ದೀನಿ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಡನ್. ಎಸ್, ಒಂದು ಲೆಕ್ಕಾಚಾರ. ಕನ್ಯಾ ರಾಶಿ, ಅದರ ಅಳತೆಯಲ್ಲಿರಿ. ಅಳತೆಗೆ ಮೀರಿ ಖರ್ಚು, ಅಳತೆಗೆ ಮೀರಿ ಬ್ರ್ಯಾಂಡು, ಅಳತೆಗೆ ಮೀರಿ ಹ್ಯಾಪಿನೆಸ್ಸು, ಸ್ವಲ್ಪ ಎಳೆದಾಟ ಇರ್ತಕ್ಕಂಥದ್ದು ಇರುತ್ತೆ. ದಿಢೀರ್ ಓಡಾಟ, ಪ್ರಯಾಣ ಇದು ಇರುತ್ತೆ. ತುಂಬ ಕಷ್ಟಪಟ್ಟು ಒಂದು ಭೂಮಿ, ಮನೆ ಇವೆಲ್ಲ ಯೋಗವನ್ನು ಪಡೆಯತಕ್ಕಂಥದ್ದು. ಮಕ್ಕಳ ಯೋಗ, ಬಂಧುಗಳ ಯೋಗ, ಆತ್ಮೀಯರ ಯೋಗ, ಪರಿಚಿತರ ಯೋಗ ಇವೆಲ್ಲವೂ ಉಂಟು. ಶುಭ ಕಾರ್ಯಗಳ ಯೋಗವು. ತುಲಾ ರಾಶಿ,
ರಾಶಿಯಾಧಿಪತಿಯೇ ವಕ್ರ. ನಾನು ನಿಮ್ಮನ್ನು ನೋಡೋದೇ ಇಲ್ಲ. ಹೀಗೆ ನೋಡ್ತಿದ್ರೆ ರೋಡ್ ಮೇಲೆ ಹೋಗ್ತಿದ್ರೆ ರೋಡ್ ಮೇಲೆ ಪ್ರಜ್ಞೆ ಇರ್ಬೇಕು. ಅಲ್ಲಿ ಯಾರೋ ಡಾನ್ಸ್ ಆಡ್ತಿದ್ರೆ, ಇಲ್ಲಿ ಯಾರೋ ಇನ್ನೊಂದು ಮಾಡ್ತಿದ್ರೆ ಆಕ್ಸಿಡೆಂಟ್ಗಳೇ. ಜಾಗ್ರತೆ. ನಿಮ್ಮ ಬುದ್ಧಿ ವಕ್ರ 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 ಬುದ್ಧಿ. ವಕ್ರ ಬುದ್ಧಿ ಇರುವುದ್ರಲ್ಲಿ ತೃಪ್ತಿ ಇಲ್ಲ. ಇನ್ನೊಂದು ಅವ್ರಿಗೆ ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು, ಅವ್ರೇನೋ ಮಾಡ್ತಾರೋ, ಅವ್ರು ನನ್ನ ಬಗ್ಗೆ ಏನ್ ಅನ್ಕೋತಾರೆ, ಅವ್ರೇನ್ ಅನ್ಕೊಳತ್ತ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇನ್ನೊಬ್ಬರ ಅಭಿಪ್ರಾಯ ಬದಲಾಯಿಸೋದು ಆಗೋಲ್ಲ. ಅವ್ನು ನಮ್ಮ ಬಗ್ಗೆ ಕೆಟ್ಟದಾಗ ಅನ್ಕೋಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಇಲ್ಲ ನಮ್ಮ ಬಗ್ಗೆ ಒಳನೇ ಅನ್ಕೋಬೇಕು ಅಂತ ಏನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾನೆ? ಅದೆಲ್ಲ ಇಲ್ಲ. ಅವನವನ ಇಚ್ಛೆ. ಬೆಳಿಗ್ಗೆ ನೀವು ನಿಮ್ಮ ಹೆಂಡತಿಯನ್ನ ನೋಡಿದಾಗ ಯಾವ ದೃಷ್ಟಿ? ಮಧ್ಯಾಹ್ನ, ಸಂಜೆ, ರಾತ್ರಿ ಒಂದೊಂದು ಬಾರಿಗೆ ಒಂದೊಂದ್ ತರ ಕಾಣಿಸ್ತಿರ್ತಾಳೆ ನಮ್ಮ ಬುದ್ಧಿ. ಬೆಳಿಗ್ಗೆ ಎದ್ದಾಗ ಏನೋ ಸಿಟ್ಟಲ್ಲಿದು ಗರ್ರ ಅಂತೀವಿ, ಮಧ್ಯಾಹ್ನ ಏನೋ ಮಧುರ ಡಾರ್ಲಿಂಗ್ ಅಂತ ಭಾವನ ಆಗ್ತೀವಿ, ಸಂಜೆ ಇನ್ನೊಂದು ಯಾವುದೋ ಟೆನ್ಷನ್, ಏನ್ ಕಾಫಿ ಕುಡಿದ್ಯಾ ಅಂತೀವಿ, ಇಲ್ಲ ಮಾತೇ ಎತ್ತಲ್ಲ, ಫೋನೇ ಎತ್ತಲ್ಲ, ದೊಡ್ಡ ದುಶ್ಮನು, ಜೈಲರ್ ಮಾಡ್ತಾವ್ರೆ ಅನ್ನೋ ಥರ. ರಾತ್ರಿ ಹೋದಂದ್ರೆ ಏನ್ ರಾಜ್ಯ ಆಳ್ದವ್ರ ತರ ಮೂತಿ ಹಿಂಗ್ ಇಟ್ಕೊಂಡು ಉಬ್ಬುಗಂಟು ಇಟ್ಕೊಂಡು ಹೋಗೋದು. ಉದ್ಧಾರಕ್ಕಾಗಲ್ಲ. ಉಬ್ಬುಗಂಟಿಟ್ಟು ಗಂಡಸಾಗಲಿ ಹೆಂಗಸಾಗಲಿ ಯಾವತ್ತೂ ಉದ್ಧಾರಕ್ಕಾಗಲ್ಲ. ಅದ್ರಲ್ಲಿ ಮನೆ ಹೆಣ್ಣು ಮಕ್ಳು ಏನಾದ್ರು ಉಬ್ಬುಗಂಟು ಇಟ್ಕೋತಾರೆ ಯಾವಾಗ್ಲೂ ಹಿಂಗೆ, ಅದು ಮುಗಿದ ಕತೆ. ನೀವು ನೋಡಿ ನಿಮ್ ಕನ್ನಡಿನಲ್ಲಿ ಆಗಾಗ ನೋಡ್ಕೋತಾರೆ, ಉಬ್ಬುಗಂಟು ಹಿಂಗ್ ಇಡ್ತೀರ, ಹಿಂಗ್ ಅಂತೀರಿ ಅಂದ್ರೆ ಅದು ಏನೋ ದೊಡ್ಡ ದೊಡ್ಡ ಕೆಲ್ಸಗಳು, ಸಾವಿರಾರು ಮಂದಿಗೆ ಸೈನ್ ಆಗ್ತಿದ್ವಿ ಓ ಅಂತ ಬೂತ್ ಕನ್ನಡಿನಲ್ಲಿ ನೋಡೋ ತರ ಏನಿಲ್ಲ. ಇದು ತುಲಾ ರಾಶಿ ಮಾಡೋದನ್ನ ಬಿಟ್ಟು ಬೇರೆದೇನೋ ಹುಡುಕ್ತಾ ಕೂತ್ಕೋತೀರಿ, ಅದು ಇದು ಅಂತ. ಮಾಡೋ ಕೆಲಸದ ಮೇಲೆ ಏಕಾಗ್ರತೆ ಇರಲಿ ಅಂತ ಲಕ್ಷ್ಮಿಯ ಉಪಾಸನ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಮಾಡಿಕೊಂಡು ಕೇಳ್ತಾ ಇರಿ, ಮುಂದೆ ಹೆಜ್ಜೆ ಇಡಿ. ವೃಶ್ಚಿಕ ರಾಶಿ. ರಾಶಿಯಾಧಿಪತಿಯ ಬುಧನ್ ಮನೇಲಿ ಕೂತಿದ್ದಾನೆ. ಏನಾದ್ರೂ ತಲೆನೋವು, ಕಿವಿ ನೋವು, ವ್ಯವಹಾರದ ತಲೆನೋವುಗಳು, ಚಿಕ್ಕಗಳು, ಟೆನ್ಷನ್ಗಳು ಇದ್ದಿದ್ದಿದೆ. ಆದ್ರೆ ಗುರು ನೋಡ್ತಿದ್ದಾನೆ, ಆತ್ಮಕಾರಕ ಚೆನ್ನಾಗಿದ್ದಾನೆ. ನಿಮಗ್ ತಲೆನೋವು ಕೊಡೋ ಬುಧ ಕೆಟ್ಟಿದ್ದಾನೆ, ನಿಮ್ಗೆ ಎಡವಟ್ಟು ಮಾಡೋ ಶುಕ್ರ ಅವನು ಕೆಟ್ಟಿದ್ದಾನೆ. ವಕ್ರವಾಗಿದ್ದಾರೆ ಅವರೆಲ್ಲ ಒಂಥರ ನಿಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡೋರು. ನೀವು ಒಂಥರ ಬ್ರ್ಯಾಂಡು, ನಿಮಗೆ ಏನೂ ಬೇಕಿಲ್ಲ. ನೀವು ಮೊದಲೇ ಕವಚ ಹಾಕ್ಕೊಂಡಿದ್ರೆ ಅದ್ರ ಮೇಲೆ ಇನ್ನೇನು ಹಾಕ್ಕೊಳ್ಳೋದು. ಸೊ ಅವ್ರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಸೊ ನೀವು ಆನಂದವಾಗಿರಿ, ಏನೂ ಆಗಲ್ಲ, ಓಡೋದಿರುತ್ತೆ ಅಷ್ಟೇ, ಸ್ವಲ್ಪ ದಣಿತೀರ ಅಷ್ಟೇ. ಭೂಮಿಗೆ ಸಂಬಂಧಪಟ್ಟಂಥದ್ದು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಈ ಒಂದು ಅಗ್ರಿಕಲ್ಚರ್ ಇಂಜಿನಿಯರ್, ಹಾರ್ಟಿಕಲ್ಚರ್ ಇಂಜಿನಿಯರ್, ಸಬ್ ರಿಜಿಸ್ಟ್ರಾರ್, ಭೂಮಾಪನ ಇಲಾಖೆ, ಈ ಒಂದು ಗ್ರಾಮ ಪಂಚಾಯಿತಿ ಇಲಾಖೆ, ಕಲ್ಲು, ಸಿಮೆಂಟು, ಕಬ್ಬಿಣ, ಕಟ್ಟಡ, ಕಾಮಗಾರಿ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಗ್ರಾನೈಟು, ಮಾರ್ಬೆಲ್ಲು, ಬಾರ್ ಬೆಂಡಿಂಗು, ಈ ಥರ ಮನೆ ಕಟ್ಟೋದು, ಕಟ್ಟಡ ಕಾಮಗಾರಿ ಮಾಡೋದು, ಈ ಥರದ ವ್ಯವಹಾರ, ಉದ್ಯೋಗ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಯಾವಾಗಲೂ ಸ್ವಲ್ಪ ಈಗ ನಿಮಗೆ ಚೂರು ಟೆನ್ಷನ್ ಇರುತ್ತೆ ಅಷ್ಟೇ. ನೀವೇನು ಕಷ್ಟಪಡ್ತೀರ ಅದಿರುತ್ತೆ, ಬಟ್ ಇನ್ನೊಂದು ಸ್ವಲ್ಪ ಬಂದಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಊಟ, ಬಟ್ಟೆ, ವ್ಯವಸ್ಥೆ, ಖುಷಿ, ಸಂಭ್ರಮ, ಓಡಾಟ, ಸುತ್ತಾಟಕ್ಕೆ ಕೊರತೆ ಇಲ್ಲ. ಇನ್ನು ಧನುಸು ರಾಶಿ. ಕುಜ ಕೇಂದ್ರದಲ್ಲಿದ್ದಾನೆ. ಗುರು ಅವನು ನಷ್ಟದ ಮನೆ. ಎಷ್ಟು ದುಡಿದ್ರು ಖರ್ಚು, ಎಷ್ಟು ದುಡಿದ್ರು ಕಮಿಟ್ಮೆಂಟು, ಓವರ್ ಕಮಿಟ್ಮೆಂಟ್, ಓವರ್ ಬರ್ಡನ್ ಅನ್ನತಕ್ಕಂಥ ಒಂದು ಭಾವಾರ್ಥ ಇರತಕ್ಕಂಥದ್ದು ಇರುತ್ತದೆ. ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ. ಹೌದು, ಈಗ ಜ್ವರವೇ, ನಮ್ಗೆ ಆಸೆ ಅವನೊಂದು 1000 ರೂಪಾಯಿ ಕೊಡ್ಲಿ ಅಂತ, ಅಲ್ಲಿ ಬರೋದು 700 ರೂಪಾಯಿ ಖರ್ಚು, 1500 ರೂಪಾಯಿ. ಏನು ಗುರುಗಳೇ, ಇರೋದಕ್ಕೇನು ತೊಂದರೆ ಇಲ್ಲ. ಊಟ, ಬಟ್ಟೆ, ವ್ಯವಸ್ಥೆ, ಕಾರು, ಮನೆ, ಭೂಮಿ, ಜಾಗ ಎಲ್ಲ ಪಡಿತೀವಿ. ಸ್ವಲ್ಪ ಸಾಲ ಇರುತ್ತೆ, ಜವಾಬ್ದಾರಿಗಳು ಸ್ವಲ್ಪ ಇರುತ್ತೆ, ಕಮಿಟ್ಮೆಂಟ್ ಸ್ವಲ್ಪ ಇರುತ್ತೆ, ಹೊರೆ ಸ್ವಲ್ಪ ಇರುತ್ತೆ, ನಿಭಾಯಿಸೋದೊಂದಿರುತ್ತೆ. ಮಗಳ ಮದುವೆ, ಮನೆ ಜವಾಬ್ದಾರಿ, ಮನೆಗೋಸ್ಕರ ಸಾಲ, ಗಾಡಿಗೋಸ್ಕರ ಸಾಲ, ಕಮಿಟ್ಮೆಂಟ್ಗೋಸ್ಕರ ಸಾಲ, ಓವರ್ ಕಮಿಟ್ಮೆಂಟ್ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀರಿ. ಅದು ಸ್ವಲ್ಪ ಒದ್ದಾಟ, ಎಳೆದಾಟ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಭಾರವೇನಿಲ್ಲ. ಅದಿದ್ದಿದ್ದೆ ಮುಗಿದ ಮೇಲೆ ನೆಗಡಿ ಗ್ಯಾರಂಟಿ. ಆದ್ಮೇಲೆ ಒಂಚೂರು ಪಥ್ಯ ಎಲ್ಲ ಇಟ್ಕೊಳಕ್ ಒಂಚೂರು ಮಾಡ್ಕೋಬೇಕು ಮೈಂಟೆನೆನ್ಸ್. ಒಂದು ಸಾಲ ಮನುಷ್ಯ ಅಂದ್ಮೇಲೆ ಒಂದು ಸಣ್ಣ ಸಾಲ ಇರಬೇಕು, ಹೆಂಡತಿಯ ಸಾಲ. ಅದು ಯಾವತ್ತಿಗೂ ತೀರೋಲ್ಲ. ನೀವು ಒಂದು 2000 ರೂಪಾಯಿ ತಗೊಳ್ಳಿ, ನನ್ನನ್ನು ಸೇರಿಸಿ. ಯಾವ 2000?
ಅದಕ್ಕೆ ಬಡ್ಡಿಗೆ ಬಡ್ಡಿ ಹೌದು ಅಲ್ವೋ, ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತೇಳಿ. ಓ ಬ್ಯಾಂಕಲ್ಲಿ ತಗೊಂಡ್ರೆ ಬಡ್ಡಿ ಕಟ್ಟಲ್ವೇನೋ, ಕಟ್ಟಿ. ಈ ರೀತಿ ಇರುತ್ತೆ. ಧನುಸು ರಾಶಿಗೆ ಆ ಥರದ್ದಿರುತ್ತೆ ಹೆಂಡತಿ ಬಡ್ಡಿ. ಬ್ಯಾಂಕ್ದೇ ಒಂದು ಬಡ್ಡಿ ಆಯ್ತು ಅಂದ್ರೆ ಹೆಂಡತಿದೊಂದು ಬಡ್ಡಿ. ಇದೊಂದು ಲೆಕ್ಕಾಚಾರ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಮಕರ ರಾಶಿ ಚೆನ್ನಾಗಿದೆ, ಬಟ್ ಯೋಗಕಾರಕ ವಕ್ರ. ಯೋಗಕಾರಕ ಕೊಡುವವನೇ ವಕ್ರ, ಅದೃಷ್ಟ ಕೊಡುವವನೇ ವಕ್ರ. ಸೊ ಪರಿಶ್ರಮ, ಏನ್ ಕಷ್ಟ ಪಡ್ತಿರೋ ಅದನ್ನ ಕೊಡ್ತಕ್ಕಂಥ ಒಂದು ವಾರ. ಬಟ್ಟೆ, ಹಣ್ಣು, ಹೂವು, ಗಂಧಿಗೆ ಅಂಗಡಿ, ದೇವರ ಕಾರ್ಯಗಳು, ದೇವರ ಪೂಜಾ ಸಾಮಗ್ರಿಗಳು, ಅಲಂಕಾರ, ಉಪ್ಪ, ಓರಣ, ಮಾಡ್ಲಿಂಗ್ ವೇದಿಕೆ, ನಟನೆ, ಭರತನಾಟ್ಯ, ಮ್ಯೂಸಿಕ್ಕು, ಪೇಂಟಿಂಗು, ಡಿಸೈನಿಂಗು, ಎಲೆಕ್ಟ್ರಾನಿಕ್ಸು, ಬೋಟಿಕ್ಕು, ಲಕ್ಸುರಿ ಪ್ರಾಡಕ್ಟ್ಸ್ಗಳ ವ್ಯಾಪಾರ ವ್ಯವಹಾರ, ಈ ಒಂದು ಕ್ರೂಸ್ ಶಿಪ್ಸು, ಏರ್ಲೈನ್ಸು, ಏವಿಯೇಷನ್ ಇಂಡಸ್ಟ್ರಿ, ಕುಣಿತ, ಮೋಜು, ಮಸ್ತಿ, ಹಾಸ್ಯ, ಲಾಸ್ಯ, ಪಬ್ಬು, ಕ್ಲಬ್ಬು, ಈ ಥರದ್ದು ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲಕರ. ಕುಂಭರಾಶಿ ರಾಶಿಯಾಧಿಪತಿಯೇ ನಿಮ್ಮ ಮನೆಯಲ್ಲಿ ಭಾರವೇ. ಬುಧ ವಕ್ರ, ಯಾವುದೋ ಕೆಲಸಗಳು ಇದೋ ಕೈಗೆ ಬಂದಿದೆ ಬಾಯಿಗೆ ಬರ್ತಿಲ್ಲ ಅನ್ನಿಸ್ತಕ್ಕಂಥದ್ದು ಈ ಉಗಾದಿ ತೀರಲಿ. ಶುಕ್ರನು ವಕ್ರ, ಭಾಗ್ಯಾಧಿಪತಿ ವಕ್ರ. ಇದೋ ಅಲ್ಲಿದೆ, ಡೆಲ್ಲಿವರೆಗೂ ಬಂದಿದೆ, ಇಲ್ಲಿವರೆಗೂ ಬರ್ಲಿಕ್ಕೆ ಒಂಚೂರು ಅಲ್ಲಿ ಏನೋ ಒಂದು ಅನ್ನೋ ರೀತಿಯಲ್ಲಿ ವಕ್ರ ಶುಕ್ರ, ವಕ್ರ ಬುಧ ನಿಮ್ಮನ್ನ ತಡೆ ಹಾಕುತ್ತಿದ್ದಾನೆ. ಕೈಯಲ್ಲೇ ಇದೆ. ವಿಷ್ಣು ಪೂಜಾ, ಲಕ್ಷ್ಮೀ ಪೂಜಾ, ದೇವಿ ಪೂಜಾ, ಶ್ರೀನಿವಾಸ ಪೂಜಾ, ಮನೆದೇವರ ಪೂಜಾ, ಅದ್ಭುತ ಸಂಕಲ್ಪವನ್ನ ಕೊಡತಕ್ಕಂಥದ್ದಾಗುತ್ತದೆ. ಅದನ್ನ ಮಾಡ್ಕೊಂಡು ಬನ್ನಿ. ಮನೆದೇವರ ಪೂಜೆ ಹೋಗ್ಬನ್ನಿ. ಮನೆದೇವಿ, ಗ್ರಾಮದೇವಿ, ಜ್ಞಾನದೇವಿ, ನಿಮ್ಮದೇ ಆದಂಥ ಒಂದು ಕುಲದೇವರ ಪೂಜೆ ಒಂದಾಗಲಿ, ನಿಮ್ಮ ಎಲ್ಲ ವಿಘ್ನಗಳು ದೂರ ಆಗತಕ್ಕಂಥದ್ದಾಗುತ್ತದೆ. ಪಂಚಮದಲ್ಲಿ ಕುಜ, ಸರ್ಪದೋಷ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ನಮ್ಮ ಸುಬ್ರಹ್ಮಣ್ಯಪ್ಪ, ಅದು ನಮ್ಮ ಸುಬ್ರಹ್ಮಣ್ಯ ಇಲ್ಲ, ರಾಮನಾಥಪುರದ ಅರಕಲಗೂಡು ತುಂಬಾ ಕಾವೇರಿ ತೀರದಲ್ಲಿರ್ತಕ್ಕಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ. ಈ ಥರ ಸರ್ಪಕ್ಷೇತ್ರಗಳು, ಸರ್ಪದೇವತೆ ಒಂದು ಸಣ್ಣ ಪೂಜೆ, ಇಲ್ಲ ಮನೆ ಹತ್ರನೇ ಸುಬ್ರಹ್ಮಣ್ಯ, ನರಸಿಂಹ, ಈ ಥರದ್ದೊಂದು ಸಂಕಲ್ಪ ಪೂಜೆ ಮಾಡ್ಕೊಂಡು ಬನ್ನಿ. ದಾರಿ ಆಗತಕ್ಕಂಥದ್ದಾಗುತ್ತೆ. ನಿಮ್ಗೇನು ಅದೊಂದು ಆಗಿದೆ ಸರ್, ಫೈಲ್ ಹೋಗಿದೆ, ನಮಗೆ ಪೇಮೆಂಟ್ ಬರಬೇಕು, ಸೈನ್ ಆಗಬೇಕು ಸರ್, ಚೆಕ್ಗೊಂದು ಸೈನ್ ಹಾಕ್ಬೇಕು ಸರ್, ಈ ರೀತಿ ಏನೋ ಒಂದು ಸಣ್ಣ ಅಡೆತಡೆಗಳು, ಸಣ್ಣ ವಿಘ್ನಗಳಷ್ಟೇ, ತೊಂದರೆಗಳಿಲ್ಲ, ಎಳೆದಾಟಗಳಿಲ್ಲ. ದಾರಿ ಆಗುತ್ತದೆ, ದಾರಿ ಮಾಡಿಸುತ್ತದೆ. ಎಸ್, ಯೋಚಿಸ್ಬೇಡಿ. ಅದರಲ್ಲೂ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಆಮೇಲೆ ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ದೈವಿಕ, ವೈದಿಕ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಲಾಟ್ರಿ ಇಲಾಖೆ, ಬೆಟ್ಟಿಂಗ್ ಇಲಾಖೆ, ಜೂಜಿನ ಇಲಾಖೆ, ಟ್ಯಾಕ್ಸ್ ಇಲಾಖೆ, ಮೋಸದ ಇಲಾಖೆ, ಮೋಸ ಮಾಡುವವರ ಇಲಾಖೆ, ಅವರನ್ನು ಹಿಡಿಯೋ ಇಲಾಖೆ, ಇವುಗಳೆಲ್ಲದರಲ್ಲೂ ಇರತಕ್ಕಂಥವ್ರಿಗೆ ಒಳ್ಳೆ ಫಲಶ್ರುತಿ ಇರತಕ್ಕಂಥ ಒಂದು ವಾರ. ಇನ್ನು ಮೀನರಾಶಿ, ರಾಶಿಯಾಧಿಪತಿ 3ನೇ ಮನೇಲಿ ಕೂತಿದ್ದಾನೆ, ಚಂದ್ರನ ಸಾರದಲ್ಲಿ, ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಒಂದೇ ಬುಧ ವಕ್ರ, ವ್ಯವಹಾರಗಳು ವಕ್ರ, ಶುಕ್ರ ವಕ್ರ, ಬರಬೇಕಾದ ಲಕ್ಷ್ಮಿ ವಕ್ರ, ಬರ್ತಿಲ್ಲ, ಆಗ್ತಿಲ್ಲ, ನಿಮ್ಮ ಪ್ಲಾನ್ ಪ್ರಕಾರ ನಡೀತಿಲ್ಲ, ಅಲ್ಲಿ ಏನೋ ಒಂದು ಎಳೆತಾಟ, ವಿಘ್ನ, ಲಕ್ಷ್ಮಿಗೆ ಸಂಬಂಧಪಟ್ಟಂತ ಒಂದು ದೋಷವಾಗಿದೆ. ಲಕ್ಷ್ಮೀನಾರಾಯಣ ದರ್ಶನ, ಲಕ್ಷ್ಮೀನಾರಾಯಣ ಪೂಜೆ, ಮನೆ ಹತ್ರನೇ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನ, ಬಾಲಾಜಿ ದೇವಸ್ಥಾನ, ಹನುಮ ದೇವಸ್ಥಾನ, ಒಂದು ಸಂಕಲ್ಪ, ದರ್ಶನ, ಪೂಜೆ ಮಾಡತಕ್ಕಂಥದ್ದು ಮಾಡಿ. ಲಕ್ಷ್ಮಿಗೆ ಶಿವ ಅಂದ್ರೆ ತುಂಬಾ ಇಷ್ಟ. ಶಿವನಿಗೆ ಸರೆಂಡರ್ ಆಗಿ, ಶಿವಾಲಯದ ಇದ್ರೆ ಹೆಸರಿನಲ್ಲಿ ಒಂದು 4 ಎಳ್ನೀರು ತಗೊಂಡೋಗಿ ಪೂಜೆ ಮಾಡಿಸ್ಬಿಟ್ಟು ಯಾರಾದ್ರೂ ಬಡವರು ಕೊಡಿ, ಕೂಲಿ ಕಾರ್ಮಿಕರಿಗೆ ಕೊಡಿ, ಒಂದಷ್ಟು ಮಜ್ಜಿಗೆ ಮಾಡಿಸಿ ಶಿವನಿಗೋಗಿ ಪೂಜೆ ಮಾಡಿಸ್ಬಿಟ್ಟು ತಗೊಂಡೋಗ್ಬಿಟ್ಟು ಕೂಲಿ ಕಾರ್ಮಿಕರು, ಬಡವರು, ಸೆಕ್ಯೂರಿಟಿ, ಕಟ್ಟಡ ಕಾಮಗಾರಿಗಳು ಅಂಥವರಿಗೆ ಕೊಡಿ. ಶಿವ ಅಲ್ಲಿರ್ತಾನೆ,
ಬಡವರಲ್ಲಿರ್ತಾನೆ, ತುಂಬ ನಿರ್ಗತಿಕರಲ್ಲಿರ್ತಾನೆ. ನೀವು ಎಷ್ಟು ದಯಾಪರರಾಗ್ತಿರೋ ಶಿವನ ರೀತಿಯಲ್ಲಿ ನಿಮ್ಗೆ ಅಷ್ಟು ಕೊಡ್ತಾನೆ. ಹಳ್ಳಿ ಹಳ್ಳಿ ಕೊಡುಪಾಳು. ಆ ವಕ್ರ ತೀರ್ಲಿ. ಆ ನೀಚ ಬುಧ ತಲೆ ಕೆಡಿಸ್ತಿದ್ದಾನೆ. ಚಿಕ್ಕ ತಲೆನೋವುಗಳು ದೊಡ್ಡ ತಲೆನೋವು ಆಗ್ಬಿಡುತ್ತೆ. ಚಿಕ್ಕ ಇಟ್ಸ್ ವೈ ಇಟ್ ಇಸ್ ಡಿಲೇಯಿಂಗ್, ವೈ ಇಟ್ ಈಸ್ ಗೆಟಿಂಗ್ ಸ್ಟಕ್. ನನ್ಗಿದೆ ಸರ್, ಬಟ್ ಏನೋ ಒಂದು ಸಣ್ಣ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಟ್ಯಾಚ್ ಆಗಿಲ್ಲ, ಬರ್ತ್ ಸರ್ಟಿಫಿಕೇಟ್ ಅಟ್ಯಾಚ್ ಆಗಿಲ್ಲ, ಬರಬೇಕಾಗಿದ್ದಕ್ಕೆ ಇದೊಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ. ಈ ರೀತಿ ಭಾವಗಳಲ್ಲಿ ಎಳೆದಾಟ ಆಗಿ ವಿಘ್ನ ಆಗ್ತಿದೆ. ಅದರಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಮಿಕ್ಕಂತೆ ಅಲಂಕಾರ, ಒಪ್ಪ, ಓರಣ, ಆರ್ಕಿಟೆಕ್ಟ್, ಇಂಟೀರಿಯರ್, ಫರ್ನಿಚರ್ ಮ್ಯಾನುಫ್ಯಾಕ್ಚರ್, ಫರ್ನಿಚರ್ ಸೇಲ್ಸ್, ಆಂಟಿಕ್ ವಸ್ತುಗಳ ಸೇಲ್ಸ್, ಮ್ಯಾನುಫ್ಯಾಕ್ಚರರ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳ ಸೇಲ್ಸು, ಮನೆಯ ಗೃಹ ಉಪಯೋಗಿ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ವಾಹನಗಳು, ವಾಹನಗಳ ಬಿಡಿಭಾಗಗಳು, ಬಂಗಾರ, ವಜ್ರ, ವೈಡೂರ್ಯ, ಲೇವಾದೇವಿಗಾರರು, ಬ್ಯಾಂಕ್ಗಳಲ್ಲಿ ಕೆಲಸ, ಹಣಕಾಸು ಸಂಸ್ಥೆಗಳಲ್ಲಿ ಕೆಲಸ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.